ನಮಸ್ಕಾರ. ಬೆಂಕಿ ಬಿರುಗಾಳಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಸೂಫಿ ಸಂತರ ನಾಡು ತೊಗರಿಯ ಕಣಜ, ಇನ್ನೊಂದು ಕಡೆ ಬಿಸಿಲ ನಾಡು. ಅದೇ ರೀತಿಯಾದಂತ ರಾಜಕೀಯ ಬಿಸಿ ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ಯಾವುದಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರ. ಈ ಬಾರಿ ಹ್ಯಾಟ್ರಿಕ್ ಗೆಲುವಿನತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಮುನ್ನುಗ್ತಾ ಇದ್ರೆ ಹ್ಯಾಟ್ರಿಕ್ ಅನ್ನ ಹೇಗಾದ್ರೂ ಮಾಡಿ ಕಟ್ ಮಾಡಬೇಕು ಅಂತ ಕಡಿತವನ್ನ ಹಾಕೋಕೆ ಬಿಜೆಪಿ ಸಜ್ಜಾಗಿದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇಂದ್ರದಿಂದ ಪಣ ತೊಟ್ಟು ನಿಂತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಬೇಕು ಈ ಬಾರಿ ಅಂತ. ಹಾಗಿದ್ರೆ ಏನಾಗುತ್ತೆ ಈ ಬಾರಿಯ ಕಲಬುರಗಿಯ ಕ್ಷೇತ್ರದ ಜನ ಯಾರಿಗೆ ಮತವನ್ನ ಹಾಕ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ, ಯಾರನ್ನ ಸೋಲಿಸ್ತಾರೆ, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬೆಂಕಿ ಬಿರುಗಾಳಿ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗೆ ಬಿಜೆಪಿಯಿಂದ ಶಾಸಕರಾಗಿರುವಂತಹ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿದ್ದಾರೆ, ಸೇಡಂನ ಶಾಸಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಕಾಂಗ್ರೆಸ್ ಇಂದ ಅಲ್ಲಮಪ್ರಭು ಪಾಟೀಲ್ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಜೆಡಿಎಸ್ ನಿಂದ ದೇವೇಗೌಡ ತೆಲ್ಲೂರ್ ಅವರಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು 3 ಜನರಿಗೂ ಕೂಡ 30 ಸೆಕೆಂಡ್ ಆರಂಭದಲ್ಲಿ ಕೊಡ್ತೀನಿ. ಯಾಕೆ ಬಿಜೆಪಿಯನ್ನ ಈ ಬಾರಿ ಗೆಲ್ಲಿಸಬೇಕು? ಬರೀ 30 ಸೆಕೆಂಡ್ ನಲ್ಲಿ. ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿರುವಂತ ಸ್ವಾಭಿಮಾನಿ ಪ್ರಧಾನಮಂತ್ರಿ 70 ವರ್ಷಗಳ ನಂತರದಲ್ಲಿ 2ನೇ ಪ್ರಧಾನಮಂತ್ರಿ ಭಾರತಕ್ಕೆ ಸಿಕ್ಕಿದ್ದು ಅದು ನಮ್ಮ ನರೇಂದ್ರ ಮೋದಿ ಅವರು. ಹಾಗಾಗಿ ಖಂಡಿತ ನರೇಂದ್ರ ಮೋದಿ ಅವರನ್ನ ಕೇಳಿ, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗವನ್ನ ಹಿಂದುಳಿಲಿಕ್ಕೆ ಕಾರಣೀಭೂತರಾದಂತ ಕಾಂಗ್ರೆಸ್ ಅನ್ನ ಸೋಲಿಸಿ ಜಾಧವ್ ಅವರನ್ನ ಗೆಲ್ಲಿಸಬೇಕಾಗಿದೆ. ಎಸ್, ಅಲ್ಲಮಪ್ರಭು ಪಾಟೀಲ್ ಅವರೇ, ಯಾಕೆ ಖರ್ಗೆ ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕು? ನೋಡಿ, ಚುನಾವಣೆ ಅಂದ್ರೆ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 30 ಸೆಕೆಂಡ್ ತಮ್ಮ ಪಕ್ಷಗಳು ಪ್ರಣಾಳಿಕೆಯನ್ನ ಸಿದ್ಧಪಡಿಸಿಕೊಂಡು ಜನರ ಮಧ್ಯೆ ಹೋಗ್ತಾರೆ. ಬಿಜೆಪಿಯವರು ಏನು ಪ್ರಣಾಳಿಕೆಯನ್ನು ಹೇಳಿದ್ರು, ಈ ದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ, 15 ಲಕ್ಷ ರೂಪಾಯಿ ಹಣ ಹಾಕ್ತೀನಿ ಅಂತ ಹೇಳಿ ಒಟ್ಟೆ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು ಕೂಡ ಮಾಡಿಲ್ಲ. ಅದಕ್ಕಾಗಿ ಖರ್ಗೆಯವರು ಇದಕ್ಕಿಂತ ಹೆಚ್ಚಿನ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ದೇವೇಗೌಡ ತೆಲ್ಲೂರ್ ಅವರೇ, ಯಾಕೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು? ಜಾತಿ ವಿಷ ಬೀಜ ಬಿತ್ತಿ ಈ ದೇಶವನ್ನು ವಿಭಜನೆಯತ್ತ ಒಯ್ಯುತ್ತಿರುವ ಭಾರತೀಯ ಜನತಾ ಪಕ್ಷ, ಸುಳ್ಳು ಹೇಳುವ ಭಾರತೀಯ ಜನತಾ ಪಕ್ಷ, 15 ಲಕ್ಷ ಹಾಕ್ತೀನಿ ಅಂತ ಹೇಳಿರುವ ಭಾರತೀಯ ಜನತಾ ಪಕ್ಷ, ಸುಳ್ಳಿನ ಪಕ್ಷವನ್ನು ದೂರ ಹಿಡಿಯುವ ನಿಟ್ಟಿನಲ್ಲಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶ ಕಂಡ ಅಪರೂಪದ ರಾಜಕಾರಣಿ. ಅವರು ಹೌಸ್ನಲ್ಲಿ ಲೋಕಸಭೆಯಲ್ಲಿದ್ರೆ ಅದು ನಮ್ಮ ಭಾಗಕ್ಕೆ ಒಂದು ಹೆಚ್ಚಿನ ಕೀರ್ತಿ ದೊರಕುತ್ತದೆ. ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರಿಸಿ ಬರಲೇಬೇಕು ಈ ಬಾರಿ. ಓಕೆ, ಒಂದು ಮೈತ್ರಿ ಪಕ್ಷ ಹೇಳ್ತಾ ಇರೋದು ಅವರ ವಿಫಲತೆಯೇ ನಮ್ಮ ಸಾಧನೆ, ನಮಗೆ ಲಾಭ ಆಗುತ್ತೆ ಅನ್ನೋದಾ? ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಸರ್. ಆರ್ಟಿಕಲ್ 371 ಇಂಪ್ಲಿಮೆಂಟ್ ಮಾಡಿದ್ದು ಖರ್ಗೆ ಅವರು ಸರ್. ಕರ್ನಾಟಕ ಹಿಂದುಳಿಲಿಕ್ಕೆ ನೇರವಾಗಿ ಖರ್ಗೆ ಅವರು ಕಾಂಗ್ರೆಸ್ ಕಾರಣ. 60 ವರ್ಷಗಳ ರಾಜಕಾರಣದಲ್ಲಿ ಈ ಭಾಗಕ್ಕೆ ಅನ್ಯಾಯ ಮಾಡಿರುವಂತದ್ದು ಖರ್ಗೆ ಅವರು. ಬೆಂಗಳೂರು, ಮೈಸೂರು, ಮಂಡ್ಯ ರೈತರು 2 ಎಕರೆ ತೋಟ ಹೊಂದಿರುವಂತಹ ಮೈಸೂರಿನ ರೈತರು ಕಾರಿನಲ್ಲಿ ಬರ್ತಾರೆ. ನಮ್ಮ ಹೈದರಾಬಾದ್ ಕರ್ನಾಟಕದ ರೈತರು ತಮ್ಮ ಹೊಲಗಳನ್ನು ಮಾರಿ ಭಿಕ್ಷೆ ಪಾತ್ರೆಯನ್ನು ಹಿಡ್ಕೊಳ್ಳೋ ರೀತಿಯಲ್ಲಿ ಖರ್ಗೆ ಅವರು ಮಾಡಿದ್ದಾರೆ. ಒಂದೇ ಒಂದು ನೀರಾವರಿ ಯೋಜನೆಗಳು ತಂದಿಲ್ಲ. ಈ ದೇಶದಲ್ಲಿ ಅಂಕಿಅಂಶಗಳಿವೆ. ತನ್ನದೇ ಆದಂಥ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ. ಈ ದೇಶದಲ್ಲಿ ಮೊದಲ ಆಹಾರ ಉತ್ಪಾದನೆ ಕೇವಲ 52 ಕ್ವಿಂಟಲ್. ಇವತ್ತು 252 ಕ್ವಿಂಟಲ್ ಟನ್ ಆಹಾರ ಉತ್ಪಾದನೆ ಆಗ್ತಾ ಇದೆ. ಮಾನವ ಅಭಿವೃದ್ಧಿಯಲ್ಲಿ ಮಾನವನ ಆಯುಷ್ಯ 43 ಇತ್ತು, 35 ಇತ್ತು. ಇವತ್ತು ನಾವು 75 ಆಗಿದ್ದೇವೆ. ಎಲ್ಲ ರಂಗದಲ್ಲೂ ಕೂಡ ಈ ದೇಶದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ, ಬಿಜೆಪಿ ಅವರಿಂದ ಅಲ್ಲ. ಇದು ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇದೆ ಅಲ್ವಾ ಪ್ರಭು ಪಾಟೀಲ್ ಅವರೇ? ಹ್ಯಾಟ್ರಿಕ್ ಗೆಲುವಿನತ್ತ ದಾಖಲೆಯ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಖರ್ಗೆ ಅವರಿಗೆ ಭಯ ಶುರು ಆಗಿದೆಯಾ? ಏನು ಭಯ ಶುರು ಇಲ್ಲ ಖರ್ಗೆ ಅವರಿಗೆ. ಯಾಕಂದ್ರೆ 1972ರಿಂದ ಚುನಾವಣೆಗೆ ನಿಂತ ಮೇಲೆ 8,000, 10,000, 20,000, ಕೊನೆ ಎಲೆಕ್ಷನ್ 4,000, ಅಂತರದಿಂದ 15,000 MP, 75,000. ಈ ಸಲ 2 ಲಕ್ಷ ಮೇಲೆ ಗೆಲ್ತಾರೆ. ಏನು ಭಯ ಇಲ್ಲ ಅವರಿಗೆ. ಇವತ್ತು ಸಂಪೂರ್ಣ ಸೋಲಿನ ಭಯದಿಂದ ಖರ್ಗೆ ಅವರು ಯಾವುದೇ ಸ್ವಾಮಿಗಳಿಗೆ ನಮಸ್ಕಾರ ಮಾಡದೇ ಇರೋಂಥವ್ರು, ಹಿಂದೂ ಧರ್ಮವನ್ನು ವಿರೋಧ ಮಾಡಿದಂಥವ್ರು ಇವತ್ತು ಮಠ ಮಂದಿರಗಳಿಗೆ ಹೋಗ್ತಾ ಇದ್ದಾರೆ.
ಯಾವತ್ತೂ ಕೂಡ ಮತಾಧೀಶಕ್ಕೆ ಹೋಗುತ್ತಿಲ್ಲ ಇವರು. ಇವತ್ತು ಭಯ ಆಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅಲ್ರಿ. ಸೋಲಿನ ಭಯ ಕಾಡ್ತಾ ಇದೆ. ಅವರು ಭಯ ಆಗಿದೆ, ಅದಕ್ಕಾಗಿ ಮದುಮಗನನ್ನು ಬೇರೆ ಪಕ್ಷದಿಂದ ತಂದಿದ್ದಾರೆ, ಕಾಂಗ್ರೆಸ್ ತಂದಿದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಭಯ ಇದೆ, ಕಾಂಗ್ರೆಸ್ನವರಿಗೆ ಖರ್ಗೆ ಅವರಿಗೆ ಭಯ ಇಲ್ಲ. ರಾಜ್ಕುಮಾರ್ ಪಾಟೀಲ್ ತೆಲುಗು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಂಡ್ರೆ ಬಿಜೆಪಿಗೆ ಭಯ ಆಗಿದೆ. ಮೋದಿ ಅವರ ಎದುರಾಳಿಯಾಗಿ ಖರ್ಗೆ ಅವರು ಪ್ರಬಲವಾಗಿ ನಿಲ್ತಾ ಇದ್ದಾರೆ ಕೇಂದ್ರದಲ್ಲಿ. ಹಾಗಾಗಿ ಸೋಲಿಸಬೇಕು ಅನ್ನೋದು ನಿಮ್ಮ ಶಪಥ ಮಾಡ್ಕೊಂಡು ನಿಂತಿರೋದು ಭಯ. ಖರ್ಗೆ ಅವರ ಭಯ ನಮಗಿಲ್ಲ. 500 ಹಾಗಿದ್ರೆ ಮೋದಿ ಅವರು ಅಮಿತ್ ಶಾ ಅವರು ಖುದ್ದು ಯಾಕೆ ಖರ್ಗೆ ಅವ್ರನ್ನ ಸೋಲ್ಸೋಕ್ ಅಖಾಡ ಕೇಳ್ತಾ ಇದ್ದಾರೆ? 543 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು. ಇದು ಭಾರತೀಯ ಜನತಾ ಪಕ್ಷ ಸ್ವಾಭಿಮಾನಿ ನಡಿಗೆ. ಇವತ್ತು ಕಾಂಗ್ರೆಸ್ ದೇಶದಲ್ಲಿ 300 ಸ್ಥಾನ ನಿಲ್ಲಿಸಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ 300 ಸ್ಥಾನಗಳಲ್ಲಿ ಕೂಡ ಸ್ಪರ್ಧೆ ಮಾಡಲಿಕ್ಕೆ. ಸಿದ್ಧಾಂತದಡಿಯಲ್ಲಿ ಚುನಾವಣೆಗೆ ಹೋಗ್ತಾ ಇಲ್ಲ. 540 ಅಭ್ಯರ್ಥಿಗಳ ಕೇವಲ ಮೋದಿ ನೋಡಿ ಮುಖ, ಯಾವುದೇ ತಳಬುಡ ಇಲ್ಲ ಇದಕ್ಕೆ. ಕೇವಲ ಮೋದಿ ಮಾಡ್ತಕ್ಕಂಥ ಮೋದಿ ನೋಡಿ ಮತ ಹಾಕ್ತಂತಾರೆ. ಇವರಿಗೆ ನೈತಿಕತೆ ಇಲ್ಲ, ಅಭ್ಯರ್ಥಿಯ ತಾಕತ್ತನ್ನ ಹೇಳ್ತಕ್ಕಂಥದ್ದು. ದೇವೇಗೌಡ ತೆಲ್ಲೂರ್ ಅವರೇ, ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಒಂದ್ ರೀತಿ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. 2 ಲಕ್ಷ ಮತಗಳು ನಮ್ಮ ಈ ಬಾರಿ ಖರ್ಗೆ ಅವರಿಗೆ ಆಡಾಗ್ತವೆ. ಕ್ಷೇತ್ರದಲ್ಲಿ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ವಿಧಾನಸಭಾ ಮತಕ್ಷೇತ್ರದ ಹೋದ ಚುನಾವಣೆಯಲ್ಲಿ ನಾವು ಪಡೆದ ಮತಗಳು 1 ಲಕ್ಷದ ಎಲ್ಲಿ ನಾವು ಪಣ ತೊಟ್ಟಿದ್ದೇವೆ, ಜಾತ್ಯತೀತ ಜನತಾದಳ ಪಣ ತೊಟ್ಟಿದ್ದೇವೆ. 2 ಲಕ್ಷ ಮತಗಳು ಜಾತ್ಯತೀತ ಜನತಾದಳದಿಂದ ಖರ್ಗೆ ಅವರಿಗೆ ಬರ್ತವೆ. ಸರ್, ನೀರಾವರಿ ಯೋಜನೆ ಸರ್, ಕುಮಾರಣ್ಣವರು ಮಾಡಿದ ಕುಮಾರಣ್ಣವರು ಈ 10 ತಿಂಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು, ಕುಮಾರಣ್ಣವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಮಗೆ ಶ್ರೀರಕ್ಷೆ ಆಗಿವೆ. ಖರ್ಗೆ ಅವರಿಗೆ ಓಟ್ ತರ್ತವೆ. ದೇವೇಗೌಡರು ಮಾಡಿದ ನೀರಾವರಿ ಯೋಜನೆಗಳು, ಕೃಷ್ಣ ಮೇಲ್ದಂಡೆ ಯೋಜನೆ, ದಂಡೆತರ ಪ್ರಾಜೆಕ್ಟ್, ಬೋಸ್ಗಾ ಪ್ರಾಜೆಕ್ಟ್, ಇವೆಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡಿದ ಜನಪ್ರಿಯ ಕಾರ್ಯಕ್ರಮಗಳಿಂದ ನಮ್ಗೆ ಓಟ್ ಬರ್ತವೆ. ಸರ್, ಅವ್ರು ಒಂದೇ ಒಂದು ಅಭಿವೃದ್ಧಿ ಹೇಳಿ, ಮೋದಿ ಬಿಟ್ಟರು ಮತ್ತೇನು ಇಲ್ಲ. ನೀವು ಅಭಿವೃದ್ಧಿ ವಿಚಾರ ಎತ್ತಿರೋದ್ರಿಂದ ನಾನು ಕೇಳ್ತೀನಿ ಅಲ್ಲಮೊಬ್ಬರು ಅಡ್ಡಿಲ್ ಅವರೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲನೇ ಬಾರಿ ಸಂಸದರಾದಾಗ ಮಾಡಿದಂತ ಕೆಲಸಗಳು 2ನೇ ಬಾರಿ ಸಂಸದರಾದಾಗ ಏನು ಮಾಡಲಿಲ್ಲ ಅಂತಾರೆ. 2ನೇ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕಾರದಲ್ಲಿರಲಿಲ್ಲ. ನೋಡಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರ್ತಕ್ಕಂಥ ಡಿವಿಷನ್ ಆಫೀಸ್ ಕಿತ್ಕೊಂಡು ವಿಶಾಖಪಟ್ಟಣ ಹೋದ್ರು. ಕಲಬುರಗಿ ಜಿಲ್ಲೆಗೆ ಮೋಸ ಮಾಡಿದ್ರು ಬಿಜೆಪಿ ಅವರು. ಮಾತನಾಡ್ತಕ್ಕಂಥ ನೈತಿಕತೆ ಬಿಜೆಪಿ ಅವರಿಗಿಲ್ಲ. ರೈಲ್ವೆ ಕೂಡ ನಾವು ಮಾಡಿರ್ತಕ್ಕಂಥ ರೈಲ್ವೆನ ಉದ್ಘಾಟನೆ ಮಾಡಿದ್ದಾರೆ. ಇವ್ರ ಮಲ್ಲಿ ಯಾವುದೇ ಒಂದು ನಯಾ ಪೈಸೆನ ಕೆಲಸ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತು ಹೇಳ್ತೀನಿ ಕೇಳ್ರಿ. 500 ಕೋಟಿ ರೂಪಾಯಿಗಳು ಹೆಚ್ಚು ಬರಬೇಕಾದ್ರೆ, ಇವತ್ತು ಸರ್ಕಾರದಿಂದ 500 ಕೋಟಿಗಳು ಹೆಚ್ಚು ಬರಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಿಂದಲೇ 1500 ಕೋಟಿ ರೂಪಾಯಿ ಆಯಿತು. ಇವತ್ತು 2000 ನೀರಾವರಿ ಸೌಲಭ್ಯಗಳು, ನೀರಾವರಿ ಭೀಮಾ ನದಿ ಮೇಲೆ 3 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಿವೆ. ನಿಮ್ಮ ಅಭ್ಯರ್ಥಿಯವರು ಕಾಂಗ್ರೆಸ್ನಲ್ಲಿದ್ದಾಗಲೇ ಕುಣಿಯೋಕಾಗ್ಲದೇ ನೆಲಡೊಂಕು ಅಂದವರು ಇಲ್ಲೇ ಬಂದು ಏನ್ ಮಾಡ್ತಾರೆ ಸರ್? ನೋಡಿ, ನಮ್ಮ ಅಭ್ಯರ್ಥಿ ಜಾಧವ್ ಅವರು ಕಾಂಗ್ರೆಸ್ನಲ್ಲಿ ಹೇಳಿದ್ರು ಯಾವ ರೀತಿ ರಾಮಾಯಣದಲ್ಲಿ ವಿಭೂಷಣ ರಾವಣನನ್ನು ಬಿಟ್ಟು ಬಂದ್ರು, ಹಾಗೆ ಇವತ್ತು ಕಾಂಗ್ರೆಸ್ ಅಂದ್ರೆ ರಾಕ್ಷಸರ ವಂಶ, ಕಾಂಗ್ರೆಸ್ ಅಂದ್ರೆ ರಾವಣನ ವಂಶ. ಅದನ್ನ ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ನರೇಂದ್ರ ಮೋದಿ ಅವ್ರ ಜೊತೆ ಬಂದಿದ್ದಾರೆ. ರಕ್ತ ಕಾಂಗ್ರೆಸ್ನಿಂದ ಅನೇಕ ಸಾಧನೆ ಮಾಡಿದಂತ ಇದೇ ಜಾಧವ್ ಹೇಳಿದ್ದು. ಪ್ರಶ್ನೆ ಅದಾಗಿರ್ಲಿಲ್ಲ. ಕಾಂಗ್ರೆಸ್ ನಲ್ಲಿ ಇದ್ದಾಗ ಏನೂ ಮಾಡಕ್ ಆಗದೆ ಇರೋರು ನೀವು ಬಿಜೆಪಿ ಬಂದು ಇನ್ನೇನ್ ಮಾಡ್ತೀರಾ ಅಂತ. ಅವರು ಏನು ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಜಾಧವ್ ಅವರಿಗೆ ಕೆಲಸ ಮಾಡಿದೀನಿ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿ. ನಾನು ಹೆಚ್ಚಿನ ಕೆಲಸ ಮಾಡಿದ್ದೇನೆ ಹೇಳಿದ್ದೇನೆ. ತುಳಿತಕ್ಕೆ ಒಳಪಟ್ಟಿದ್ದಾರೆ. ಯಾರು? ಖರ್ಗೆ ಅವರು ಇಲ್ಲಿನ ಕಾಂಗ್ರೆಸ್ ನಾಯಕರು. 3 ಜನ ಗೊತ್ತು. ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡ್ತಾರೆ, ಕಾರ್ಯದರ್ಶಿ, ಕ್ಯಾಬಿನೆಟ್ ದರ್ಜೆ ಕಾರ್ಯದರ್ಶಿ. ಪಾಟೀಲ್ ಅವರು ತುಳಿತಕ್ಕೊಳಗಾದವರ? ಸಾಧ್ಯ ಇಲ್ಲ, ನನಗೇನು ತುಳಿತಕ್ಕೆ ಹೋಗಿಲ್ಲ. ನಾನು ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ಕೂಡ ನಾನು ತಲೆ ಎತ್ತಿ ತಿರುಗಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲಾ ಕ್ಷೇತ್ರದವರು ಚಿಂಚೋಳಿ ಮತಕ್ಷೇತ್ರದಿಂದ, ಆಮೇಲೆ ಮಕ್ಕಳು ಚಿಂಚೋಳಿ ಮತ್ತು ಕಾಂಗ್ರೆಸ್ ಅಂತ ಅಭ್ಯರ್ಥಿ ತಂದು ಇವ್ರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ ಸರ್?
ನೀವು ಮೈತ್ರಿ ಧರ್ಮದ ವಿಚಾರದಲ್ಲಿ ನೀವು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ವಾ ಸರ್? ಹೌದು ಸರ್. ನಾನು ಆಗ್ಲೇ ಕೇಳಿದೆ ನಿಮಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಬಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತೀನಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗುರುಮಿಟ್ಕಲ್ ಒಂದು ಬಿಟ್ರೆ ಉಳಿದಂತದ್ದು ಎಲ್ಲವೂ ಠೇವಣಿ ಕಳ್ಕೊಂಡವ್ರೆ ನೀವು. ಗೆಲ್ಲೋಕೆ ಹಿಂದಿನ ರೆಕಾರ್ಡ್ ಬೇಕಾಗಿಲ್ಲ ಸರ್, ಈಗಿನ ರೆಕಾರ್ಡ್ ಬೇಕು. ಖರ್ಗೆ ಅವರ ಹಿಂದಿನ ಅಭಿವೃದ್ಧಿ ರೆಕಾರ್ಡ್ ಬೇಡವಾ? ಅದನ್ನ ಬೇಕು ಸರ್. ಖರ್ಗೆ ಅವರ ಅಭಿವೃದ್ಧಿನೂ ಬೇಕು. ಜಾತ್ಯತೀತ ಜನತಾದಳ ಪಣ ತೊಟ್ಟಿದ್ದೇವೆ. ಕುಮಾರಸ್ವಾಮಿ ಅವರು ಮಾಡಿದ್ದ 10 ತಿಂಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಮಗೆ ಕೌಂಟ್ ಆಗ್ತಾವೆ ಸರ್. ಸಾಲ ಮನ್ನಾ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಆಯ್ತು ಸರ್. ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಈಗ ನೀವ್ ಹೇಳ್ತಾ ಇರೋ ರೀತಿಯಲ್ಲಿ ಠೇವಣಿ ಕಳ್ಕೊಂಡ್ರೂ ಚಿಂತೆ ಇಲ್ಲ, ನಮ್ಮ ಮತಗಳಿದಾವೆ, ಅದನ್ನ ನಾವು ಕೊಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಆಯ್ತು ಸರ್. ಕುಮಾರಸ್ವಾಮಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಆಯ್ತು ಸರ್. ಅದರಿಂದ ಯಾರಾಗಿವೆ ಕಾಂಗ್ರೆಸ್ಗೆ ನಮ್ಮ ಮತಗಳು. ಸರ್ ಆಯ್ತು. ಗುರುಮಿಟ್ಕಲ್ ಶಾಸಕರಾದಂತ ಕನ್ಕೂರ್ ಅವರು ಒಂದೇ ಒಂದು ಪ್ರಚಾರಕ್ಕೆ ಬರ್ಲಿಲ್ಲ. ಮಾಡ್ತಾ ಇದ್ದಾರೆ ಸರ್. ಒಂದೇ ಒಂದು ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ಸರ್ ಅವರು. ನಾನು ಬರೋದೇ ಇಲ್ಲ ಅಂದಿಲ್ಲ ಸರ್, ಅಂದಿಲ್ಲ. ಎಲ್ಲಿ ಬರೋದೇ ಇಲ್ಲ ಅಂದಿಲ್ಲ ಸರ್ ಅವರು, ಎಲ್ಲಿಯೂ ಅಂದಿಲ್ಲ. 40 ವರ್ಷದ ದ್ವೇಷ ಈಗ ಮುಗಿದೋಯ್ತಾ? ಇಲ್ಲ ಸರ್, ಮುಗಿದೋಯ್ತಾ? ಅನಿವಾರ್ಯ ಸರ್, ಅನಿವಾರ್ಯ. ಜಾತಿ ಪಕ್ಷ ಹೊರಗಿಡಬೇಕಂತ ಜಾತ್ಯತೀತ ಪಕ್ಷಗಳನ್ನ ನಾವು ಒಂದಾಗಿದ್ದೀವಿ ಸರ್. 50 ಕೇಸ್ ಹಾಕಿದ್ದಾರೆ ಗುರುಮಿಟ್ಕಲ್ ಅಲ್ಲಿ ಕನ್ಕೂರ್ ಮೇಲೆ, ಸದಾಶಿವ ರೆಡ್ಡಿ ಅವ್ರ ಮೇಲೆ. ಅದನ್ನ ಮರಿತಾರ? ಅನಿವಾರ್ಯತೆ ಅದ ಸರ್. ಜಾತಿ ಪಕ್ಷ ಹೊರಗಿಡೋ ಸಲುವಾಗಿ ದೇಶವನ್ನು ವಿಭಜನೆ ಮಾಡುವ ಪಕ್ಷವನ್ನು ಹೊರಗಿಡೋ ಸಲುವಾಗಿ ನಾವು ಅನಿವಾರ್ಯತೆಯಿಂದ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಸರ್. ಈ ದೇಶದಲ್ಲಿ ಬಿಜೆಪಿ ಕಟ್ಟದವರಿಗೆ ಟಿಕೆಟ್ ಕೊಟ್ಟಿಲ್ಲ ಇವರು. ಈ ದೇಶದ ಅನಂತಕುಮಾರ್ ಹೆಂಡತಿಗೆ ಟಿಕೆಟ್ ಕೊಲ್ದೆ ಆಕೆ ಪ್ರಚಾರ ಬರ್ತಾಳೆ ಇಲ್ರಿ? ಬಂದೇ ಬರ್ತಾರೆ. ಹಾಗೆ ನಮ್ಮವರು ಪ್ರಚಾರಕ್ಕೆ ಬರ್ತಾರಲ್ಲಿ. ಬೇಳಿ ಅಂತೇಳಿ ಇರುವಂತ ಅನೇಕ ನಾಯಕರು ಪ್ರಚಾರಕ್ಕೆ ಬರ್ತಾ ಇಲ್ಲ. ಯಾರದು? ಕೇವಲ 3 ಜನ ಅವರು. ಒಬ್ರು ಸುಪುತ್ರ, ಇನ್ನೊಬ್ರು ದತ್ತುಪುತ್ರ. ಖರ್ಗೆ ಅವರು ಆಜು ಬಾಜು. ಒಬ್ಬ ಪ್ರಿಯಾಂಕಾ ಖರ್ಗೆ, ಇನ್ನೊಬ್ಬ ದತ್ತುಪುತ್ರ ಶ್ಯಾಮ್ ಪ್ರಕಾಶ್ ಪಾಟೀಲ್. ಒನ್ ಮಿನಿಟ್ ಪ್ಲೀಸ್. ಸರ್, ಶರಣ ಪ್ರಕಾಶ್ ಪಾಟೀಲ್ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಶರಣ ಪ್ರಕಾಶ್ ಪಾಟೀಲ್ ಮಾಡಿರ್ತಕ್ಕಂಥ ಕೆಲಸ ನಿಜವಾಗಿ ಇದ್ರೆ ಮೆಚ್ಚಬೇಕು ಇವರು. ಇವತ್ತು ಖರ್ಗೆ ಅವ್ರ ಜೊತೆಗೆ ಏನೇ ಆಗಲಿ, ಒಬ್ಬರು ಸುಪುತ್ರ, ಶರಣ ಪ್ರಕಾಶ್ ಪಾಟೀಲ್ ಈ ಕಲಬುರಗಿ ಜಿಲ್ಲೆಗೆ ಅಪಾರವಾದಂತಹ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಕೆಪಾಸಿಟಿ ಅವ್ರು ಹೆಂಗ್ ಡೆವಲಪ್ ಮಾಡ್ತಾರೋ ಅಷ್ಟೇ ರೀತಿಯಿಂದ ಅಭಿವೃದ್ಧಿ ಪರವಾಗಿ ಶರಣ ಪ್ರಕಾಶ್ ಪಾಟೀಲ್ ಕೊಡುಗೆ ಇದೆ ಈ ಭಾಗಕ್ಕೆ. ಸೇಡಂ ಕ್ಷೇತ್ರದಲ್ಲಿ ಬಂದು ನೋಡಿ. ಉಮೇಶ್ ಜಾಧವ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕಳ್ಳಬೇಕು ಇಷ್ಟು ದಿನ ಕದ್ದು ಓಡಾಡ್ತಾ ಇತ್ತು, ಈಗ ಗಂಟೆ ಕಟ್ಟಕ್ ನಾನೇ ಬಂದಿದ್ದೀನಿ ಅಂತ. ಉಮೇಶ್ ಜಾಧವ್ ಅವರು 1.5 ತಿಂಗಳ ಹಿಂದೆ ನಾನು ಮುಂದಗಡೆ ಇದ್ದೆ. ಅಲ್ಲಿ ಚಿಂಚೋಳಿಯಲ್ಲಿ ಕಾಳಿಗೆಯಲ್ಲಿ ಅವ್ರ ಸನ್ಮಾನ ಆಯ್ತು. ಅವ್ರೇನ್ ಹೇಳಿದ್ರಂದ್ರ, ನಾನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಅಪಾರವಾಗಿದೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನ ತಂದೆ ಇದ್ದಂಗೆ. ನನ್ನಲ್ಲಿ ಹರಿತಕ್ಕಂಥ ಕಾಂಗ್ರೆಸ್ ರಕ್ತ. ನನ್ನ ತಂದೆ ಕಾಂಗ್ರೆಸ್, ನಮ್ಮ ಮಾವ ಕಾಂಗ್ರೆಸ್, ನಮ್ಮ ಹಳೆ ಕಾಂಗ್ರೆಸ್. ಈ ಕಾಂಗ್ರೆಸ್ ಇಂದಲೇ ಅಭಿವೃದ್ಧಿ ಸಾಧನೆ. ಇದೇ ಉಮೇಶ್ ಜಾಧವ್ 1 ತಿಂಗಳಿಂದ ಹೇಳಿದ್ದು. ನೋಡಿ, ಜಾಧವ್ ಅವರು ಖರ್ಗೆ ಅವ್ರಿಗೆ ಹೇಳಿದ್ರು, ಮಾಲಿಕಯ್ಯ ಅವರನ್ನು ತುಳಿದ್ರಿ, ಮುಂದೆ ಬರ್ಲಿ ತುಳಿತಾ ಇದ್ದೀರಿ, ಪುತ್ರ ವ್ಯಾಮೋಹ ಬಿಡಿ ಅಂತ ಹೇಳಿದ್ರು. ಅದು ಕೇಳಲಿಲ್ಲ. ಅದಕ್ಕೆ ಅವ್ರು ಬಿಟ್ಟು ಇಲ್ಲಿಗೆ ಬಂದ್ರು. ನನ್ನ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ದ. ಸರ್, ಈಗ ಅಂದ್ರೆ ಖರ್ಗೆ ಅವ್ರು ಕಳ್ಬೇಕಾ? ಹೌದು. ಧೃತರಾಷ್ಟ್ರ ಇದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಇತಿಹಾಸದಲ್ಲಿ ಯಾರನ್ನು ಧೃತರಾಷ್ಟ್ರ ಕೆಲಸ ಮಾಡಿಲ್ಲ. ಈಗಾಗಲೇ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಧೃತರಾಷ್ಟ್ರ ಕೆಲಸ ಮೋದಿ ಮಾಡ್ದ. ಅದ್ವಾನಿ ಟಿಕೆಟ್ ಕೊಟ್ಟು ಕೈ ಮೇಲೆ ಸತ್ತಿಟ್ಟು ಧೃತರಾಷ್ಟ್ರ ಹೊಡ್ದಂಗೆ ಕಣ್ಣು ಮುಚ್ಚಿ, ಜೋಶಿ ಟಿಕೆಟ್ ಕೊಡಲಾರ್ದೆ ಕಲಾಸ್ ಮಾಡ್ದ. ಮತ್ತೆ ಅನಂತಕುಮಾರ್ ಹೆಂಡತಿ ಟಿಕೆಟ್ ಕೊಡಲು ಖಲಾಸ್ ಮಾಡ್ದ. ಯಾರ್ಯಾರು ಪಕ್ಷ ಕಟ್ಟಿ ರಾಮನ ಕಥೆ ಹೇಳಿ ಸುಳ್ಳು ಇಟ್ಟಂಗಿ ಹೊತ್ಕೊಂಡು ಹೋದವ್ರಿಗೆ ಇಟ್ಟಂಗಿ ರಾಮನು ಕಟ್ಟಲಿಲ್ಲ ಮಾಡಿ ಭಸ್ಮಾಸುರ ಯಾರನ್ನು ಬೆಳೆಸಿದ್ದಾರೆ. ಸರ್ ಆಯ್ತು. ಈಗ ರಾಜ್ಕುಮಾರ್ ಪಾಟೀಲ್ ಅವರೇ, ಉಮೇಶ್ ಜಾಧವ್ ಅವರು ಆರೋಪ ಮಾಡಿರೋ ರೀತಿಯಲ್ಲಿ ಕದ್ದು ಮುಚ್ಚಿ ಯಾವಾಗ ಕದ್ದು ಮುಚ್ಚಿ ಓಡಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು? ನೋಡಿ, ನಾವು ಕದ್ದು ಮುಚ್ಚಿ ಓಡಿದ್ರ ಬಗ್ಗೆ ಉಮೇಶ್ ಜಾಧವ್ ಅವ್ರ ಹೇಳಿಕೆ ನಾನು ಕೇಳಿಲ್ಲ. ಆದ್ರೆ ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ನಲ್ಲಿ ಇರುವಂತವ್ರು, ಖರ್ಗೆ ಅವರಿಂದ ತುಳಿತಕ್ಕೊಳಪಟ್ಟವರು ಎಲ್ಲರೂ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಚಿಂಚನ್ಸೂರ್ ಅವರು ಮತ್ತೆ ಮಾಲಿಕಯ್ಯ ಗುತ್ತೇದಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಚಿಂಚನ್ಸೂರ್ ಅವರು ಮತ್ತೆ ಮಾಲಿಕಯ್ಯ ಗುತ್ತೇದಾರ್ ಅವರು
ವಯಸ್ಸಾಗಿರೋ ಎತ್ತು ಖರ್ಗೆ ಅವರು ಅವ್ರನ್ನ ದನದ ಕಟ್ಟಿಗೆಯಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ. ಮಾಲಿಕಯ್ಯವರಿಗೆ ಮತ್ತು ಚಿಂಚನ್ಸೂರವ್ರಿಗೆ 1 ಮಿನಿಟ್ ನಾನು ಒಂದೇ ಮಾತು ಹೇಳ್ತೀನಿ. ಚಿಂಚನ್ಸೂರವ್ರಿಗೆ ಮಾಲಿಕಯ್ಯ ರಾಜಕೀಯ ತಂದವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್. ಈ ದೇಶದಲ್ಲಿ ಚಿಂಚನ್ಸೂರ್ಗೆ ರಿಸರ್ವೇಶನ್ ಆದಾಗ ಚಿತ್ತಾಪುರದಲ್ಲಿ ಜಾಗ ಇಲ್ಲ. ಸರ್ 1 ಮಿನಿಟ್ ಕೇಳ್ರಿ. ಅಂದ್ರೆ ಮೂಲೆ ಗುಂಪು ಯಾಕೆ ಮಾಡ್ತಾರೆ ಸರ್? ಕೇಳ್ರಿ ಸರ್, ನಂದು ಚಿಂಚನ್ಸೂರ್ಗೆ ಜಾಗ ಇರಲಿಲ್ಲ. ಚಿತ್ತಾಪುರ ರಿಸರ್ವ್ ಆಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಗುರುಮಿಟ್ಕಲ್ ಸೀಟ್ ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಯಾವ ರಾಜಕಾರಣಿ ತಮ್ಮ ಸೀಟ್ ಬಿಟ್ಟು ಚಿಂಚನ್ಸೂರ್ ಕೊಡೋದು? ಯಾಕೆ ಕೊಡ್ಬೇಕಾಯ್ತು ಚಿಂಚನ್ಸೂರ್ಗೆ? ಅವನ ಬಳಿ ಕೆಟ್ಟ ಗುಣ ಆಯ್ತು, ಇನ್ನು ತುಳಿಬೇಕಂದ್ರೆ ಚಿಂಚನ್ಸೂರು ಸೀಟ್ ಕೊಡ್ತಿರಲಿಲ್ಲ, ತೊಳೆದು ಒತ್ತಿ ಒಗೆದು ಬಿಡ್ತಿದ್ದ. ಅವತ್ತೇ ಓದ್ತಿದ್ದ ತನ್ನ ಸೀಟನ್ನ ಬಿಟ್ಟು ಕೊಟ್ಟು. ಯಾಕೆ ಮಂತ್ರಿ ಪದವಿಯಿಂದ ತೆಗೆದರೆ? ಅವರನ್ನು ಮಂತ್ರಿ ಪದವಿಯಿಂದ ತೆಗೆದು ನೀವು ಮಗನಿಗೆ ಮಾಡೋ ಸಲುವಾಗಿ ಮಂತ್ರಿ ಪದವಿಯಿಂದ ತೆಗೆದು ಮಗನಿಗೆ ಸಲುವಾಗಿ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಿದ್ರು. ಮೋದಿ ಅಲ್ಲದು. ಈಗ ನಿಮ್ಮ ಒಬ್ಬ ಶಾಸಕರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಆ ಶಾಸಕರು ನಾಪತ್ತೆಯಾಗಿ ಓಡೋಗ್ತಾರೆ. ಹೀಗಿದ್ದಾಗ ನಿಮ್ಮ ಮೈತ್ರಿ ಎಲ್ಲಾಗತ್ತೆ ಅಂತ? ನಿಮ್ಮ ಮೈತ್ರಿಯೇ ಗಟ್ಟಿ ಇಲ್ಲವಲ್ಲ. ಆಗಡಗೌಡ ಪಾಟೀಲ್ ಅವರು ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ನಾಯಕರ ಮಾತು ಮೀರೋದಿಲ್ಲ ಸರ್. ಅವ್ರು ಕೆಲಸ ಮಾಡ್ಲಿಕ್ಕತ್ತಾರ. ಶಾಣಗೌಡ ಪಾಟೀಲ್ರು ಅವರು ಕೆಲಸ ಮಾಡ್ಲಿಕ್ಕತ್ತಾರ. ಅಲ್ಲಮ್ಮ ಪಾಟೀಲ್ ಅವರೇ, ಅಭಿವೃದ್ಧಿ ಬಗ್ಗೆ ನಮ್ಗೆ ದಯವಿಟ್ಟು ಅಭಿವೃದ್ಧಿ ಬಗ್ಗೆ ನಮ್ಗೆ 2 ನಿಮಿಷ ಟೈಮ್ ಕೊಡ್ರಿ. ಅವ್ರಿಗೆ 10 ನಿಮಿಷ ಟೈಮ್ ಕೊಡ್ರಿ. ಅವ್ರೇನ್ ಹೇಳ್ತಾರೆ ಕೇಳ್ರಿ. ನಮ್ದು 2 ನಿಮಿಷ ಅಭಿವೃದ್ಧಿ ಏನ್ ಮಾಡ್ಯಾರ ಕೇಳ್ರಿ. ಅವ್ರು ಬರೀ ಬೋಳವಾದ ಭಾರತ ಮಾತಕ್ಕೆ ಅಂತಾರ. ವಿಧಾನಸೌಧ ಹಲಗಡ್ ಸಿನಿಮಾ ನೋಡ್ತಾರೆ. ವಿಧಾನಸೌಧ ಹಲಗಡ್ ಸಿನಿಮಾ ನೋಡ್ತಾರ. ಬೋಳ ಭಾರತ ಮಾತಾಕಿ ಅಂತಾರ. ದೋಸ್ತನ ಹೆಂಡತಿ ಮೇಲೆ ಕಣ್ಣು ಹಾಕ್ತಾರ. ಬೋಳ ಭಾರತ ಮಾತಾಕಿ ಅಂತಾರ. ವಯಸ್ಸಾಗಿ ಮುದುಕಾಗ್ಯಾನ, ಸಣ್ಣ ಹೆಣ್ಮಗಳ ಮೇಲೆ ಕಣ್ಣಿಟ್ಟಾನ. ಬೋಳ ಭಾರತ ಮಾತಾಕಿ ಅಂತಾರೆ. ಇವ್ರು ಬೋಳ ಭಾರತ ಮಾತಾಕಿ. ಇವ್ರು ಬೋಳ ಭಾರತ ಮಾತಾಕಿ. ಒಂದೇ ಸಲ ಅಧಿಕಾರ ಕೊಟ್ಟು ನೋಡಿದ್ರು ಕರ್ನಾಟಕದ ಜನತೆ. ಏನು ಹಲಗಡಗಿರಿ ಮಾಡಿದ್ರು ನೀವು? ಒಂದರ ಅಭಿವೃದ್ಧಿ ಬಗ್ಗೆ ಹೇಳ್ರಿ. ಬರೇ ಹೇಳ್ತೀರಿ ಬೋಳ ಭಾರತ ಮಾತಾಕಿ ಅಂತ ಸರ್. ಗುಲ್ಬರ್ಗದ ಜನತೆ, ಹೈದರಾಬಾದ್ ಕರ್ನಾಟಕದ ಜನತೆ ನೀರು ಕಂಡಿದ್ದು, ಹೈದರಾಬಾದ್ ಕರ್ನಾಟಕದ ಜನತೆ ನೀರು ಕಂಡಿದ್ದು ಕಾಂಗ್ರೆಸ್ ಮತ್ತು JDS ನಿಂದ. ಧರ್ಮಸಿಂಗ್ ಅವರಿದ್ದಾಗ, JH ಪಟೇಲ್ ಇದ್ದಾಗ, ನಮ್ಮ ನಾಯಕರಾದ ಕುಮಾರಸ್ವಾಮಿ ಇದ್ದಾಗ, ದೇವೇಗೌಡರು ಇದ್ದಾಗ ಈ ಭಾಗದ ಜನ ನೀರು ಕಂಡಾರೆ. ಈ ಕಲಬುರಗಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲಾ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ. 5 ಬಾರಿ ಕ್ಯಾಬಿನೆಟ್ ಮಂತ್ರಿ ಮಂಡಲವನ್ನು ಇಲ್ಲಿ ತಂದು ಸಭೆಗಳನ್ನು ಮಾಡಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಯಾವುದು ನಂಜುಂಡಪ್ಪ ವರದಿ ಅನುಷ್ಠಾನದ ಪ್ರಕಾರ 2700 ಕೋಟಿ ಮೀಸಲಿಟ್ಟಿದ್ದು ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ. ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇಗಳು ಸರ್. ಈ ನ್ಯಾಷನಲ್ ಹೈವೇಗಳು JH ಪಟೇಲ್ರು ಮತ್ತು ಧರ್ಮಸಿಂಗ್ ಅವರು ಇದ್ದಾಗ ಆಗಿದ್ದ ಕಾರ್ಯಗಳು. ನ್ಯಾಷನಲ್ ಹೈವೇ ಪ್ರಪ್ರಥಮ ಬಾರಿಗೆ JH ಪಟೇಲ್ ಇದ್ದಾಗ 500 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು. ಇವ್ರು ಮೊನ್ನೆ ಕಥೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು 200 ಕೋಟಿ ಕೊಟ್ಟರು. ಜಿಲ್ಲಾ ಕೇಂದ್ರಗಳು ಸರಿಯಾಗಲಿ ಅಂತ ಹೇಳಿ ಜನರ ಕೈಗೆ ಕೆಲಸ ಕೊಡುವ ಕೆಲಸ ಮಾಡಿದ್ದೀರಾ ನೀವು? ಏನು ಕೊಟ್ಟಿಲ್ಲ ಸರ್. ನೀವಿಬ್ರು ಮೈತ್ರಿ ಬಗ್ಗೆ ಹೇಳ್ತಾ ಇದ್ರಲ್ವಾ ಸರ್? ನಿಮಗೆ ಕಲಬುರಗಿಯಲ್ಲಿ ಅಭಿವೃದ್ಧಿ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರಲ್ವಾ ಸರ್? ನಿಮ್ಮ ಬೆಂಬಲ ಖರ್ಗೆ ಅವ್ರಿಗಿದೆಯಲ್ಲ ಸರ್? ನನ್ನ ಒಂದೇ ಸಿಂಪಲ್ ಪ್ರಶ್ನೆ ಅಲ್ವಾ ಸರ್? ಪಾಪ ಖರ್ಗೆ ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಯಾಕೆ JDS ತಾಕತ್ತನ್ನ ಮಾಡಿ ಮನಸ್ಸು ಬಿಚ್ಚಿ ಖರ್ಗೆ ಅವ್ರನ್ನ CM ಮಾಡಬಾರ್ದಾಗಿತ್ತು? ಧರ್ಮಸಿಂಗ್ ಅವರು ಖರ್ಗೆ ಅವರನ್ನ ಯಾಕೆ ಮಾಡಲಿಲ್ಲ? ಅವರ ಆಂತರಿಕ ವಿಷಯ. ಖರ್ಗೆ ಅವರನ್ನ ಅವರ ಆಂತರಿಕ ವಿಷಯ ಸರ್. ಅವರ ಆಂತರಿಕ ವಿಷಯ ನಾವು ಹೇಳಂಗಿಲ್ಲ. ಯಾಕೆ ಸರ್? ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದು ತಮಗೆ ಇಷ್ಟ ಇರಲಿಲ್ವಾ? ಈ ಸಲ ನಮಗೆ ಜನರ ಆಶೀರ್ವಾದ ಆಗ್ಲಿಲ್ಲ, ನಮಗೆ ಬರಲಿಲ್ಲ ಬಹುಮತ. ಆಶೀರ್ವಾದ ಹೋಗ್ಲಿ ಸರ್, 80 ಸೀಟ್ ತಗೊಂಡ ಮೇಲೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಬಿಟ್ಕೊಡ್ತೀರಂದಾಗ ಪಾಪ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಕ್ ಆಗ್ಲಿಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಖರ್ಗೆ ಅವರ ಹೆಸರು ಮೇಲೆ ಮುಖ್ಯಮಂತ್ರಿ ಮಾಡ್ತೇವೆ ವೋಟಿಂಗ್ ಹೋಗಿ. ನಮ್ಮ ಸೀಟ್ 80 ಬಂತು. ಮ್ಯಾಗೆ ಸಿದ್ಧಾಂತದ ಮೇಲೆ ಬಂದ್ರು ಹೊಂದಾಣಿಕೆಯಿಂದ JDS ಸಪೋರ್ಟ್ ಮಾಡಿದ್ವಿ ನಾವು. ನಿಜ, ಇದನ್ನೇ ಮಾತಿಲ್ಲ. ಈ ಜಾತಿವಾದಿಗಳನ್ನ ಹೊರಗಿಡಬೇಕಂತ ನಾವು ಪ್ರಚಾರ. ಪಾಟೀಲ್ ಅವರೇ, ಒಂದ್ ನಿಮಿಷ ಸರ್. ಈ ಭಾಗದ ಒಬ್ಬ ಮುಖಂಡರಾಗಿ ನಿಮಗೆ ಅನಿಸ್ಲಿಲ್ವಾ? ಇಷ್ಟು ದಿನದಿಂದ ಕಾಯ್ತಾ ಕೂತಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ನನ್ನನ್ನ ಯಾಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ, ಅವರನ್ನ ಯಾಕೆ ಮಾಡಲಿಲ್ಲ ಅಂತ ಯಾವತ್ತೂ ಅನಿಸ್ತಿಲ್ವಾ ತಮಗೆ? ಸರ್, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರದ್ದು
100% ಈ ದೇಶದಲ್ಲಿ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮನುಷ್ಯ. ಕೇಂದ್ರ ಸರ್ಕಾರದಲ್ಲಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವಕಾಶ ಬಂದಾಗ ಮುಖ್ಯಮಂತ್ರಿ ಆಗೇ ಆಗ್ತಾರೆ 100ಕ್ಕೆ 100. ಬಿಜೆಪಿ ಇಷ್ಟೆಲ್ಲ ಆಪರೇಷನ್ ಕಮಲ ಮಾಡಿದಾಗ ನಾನು ಹೋಗಲ್ಲ ಅನ್ಕೊಂಡ್ಬಿಟ್ಟು ವಾಪಸ್ ಬಿಜೆಪಿ ಇಂದನೇ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ತಾರೆ ಅಂದ್ರೆ ಶೇಮ್ ಅನ್ಸಲ್ವಾ? ಇದರಲ್ಲಿ ಸೇಮ್ ಏನು ಪ್ರಶ್ನೆ ಇಲ್ಲ. ನಾನು ಅದನ್ನೇ ಹೇಳಿದೆ, ಯಾವ ರೀತಿ ರಾಮಾಯಣದಲ್ಲಿ ರಾವಣ ಮತ್ತು ರಾಕ್ಷಸರ ವಂಶವನ್ನು ಬಿಟ್ಟು ವಿಭೂಷಣ ಅವತ್ತು ರಾಮನ ಪರವಾಗಿ ಬಂದರು, ಹಾಗೆ ಇಲ್ಲಿ ರಾಕ್ಷಸ ಕುಲವಾಗಿರುವಂತಹ ಕಾಂಗ್ರೆಸ್ ಅನ್ನು ಬಿಟ್ಟು ಇವತ್ತು ವಿಭೂಷಣನ ರೂಪದಲ್ಲಿ ಜಾಧವ್ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ನವ್ರು ನೇರವಾಗಿ ಆರೋಪ ಮಾಡ್ತಾರೆ ಕಾಸ್ ಗೀಸ್ ಇಸ್ಕೊಂಡ್ಬಿಟ್ಟಿದಾರಂತ. ಯಾವುದು ಕಾಸು ಇಲ್ಲ, ಕೂಸು ಇಲ್ಲ. 6 ವರ್ಷಗಳ ಹಿಂದೆ ಇವ್ರೇನ್ ತಾರೀಫ್ ಮಾಡ್ತಾರಲ್ಲ ವಿಭೂಷಣ್ ಅಂತ ಹೇಳಿ, ಇವ್ರ ಪಕ್ಷದ ದೊಡ್ಡ ಮುಖಂಡರುಗಳು ಯಾದವ್ ನೀಚ, ಕಾಂಗ್ರೆಸ್ ರಾಕ್ಷಸ, ತಿಂದು ಹಾಕಿದ್ದಾನೆ, ಲೂಟಿ ಮಾಡಿದ್ದಾನೆ ಅಂತ ಹೇಳಿರ್ತಕ್ಕಂಥವ್ರು ಇವತ್ತು ವಿಭೂಷಣ ಆಗಿ ಇವ್ರ ಪಕ್ಷ ರಕ್ಷಣೆ ಮಾಡ್ತಾನಂತ. ಖಂಡಿತ ಇವತ್ತು ನೋಡ್ರಿ ತಿಳಿಸಿ ಹೇಳಿದ್ರು, ಏನ್ ಮನಸ್ಸಿಗೆ ಬಂದಾಗ ಹ್ಯಾಂಗ್ ಬೇಕಾಗಿ ನಾಟಕ ಮಾಡ್ತಾರೆ. ಬಿಡಿ, ಪುತ್ರ ವ್ಯಾಮೋಹ ಬಿಡಿ ಅಂತ ಹೇಳಿ ತಿಳಿಸಿ ಹೇಳಿದ್ರು, ಅನ್ಯಾಯ ಮಾಡೋದನ್ನು ಬಿಡಿ, ಜಾತಿಗಳನ್ನ ತುಳಿಯೋದು ಬಿಡಿ ಅಂತ ಹೇಳಿದ್ರು. ಪ್ರಿಯಾಂಕಾ ಖರ್ಗೆ ಏನ್ರಿ NSY ಸೆಕ್ರೆಟರಿ ಆಗಿ, ಯೂತ್ ಕಾಂಗ್ರೆಸ್ ಉಪಪ್ರಧಾನ ಆಗಿ, ಬೈ ಎಲೆಕ್ಷನ್ ಅಲ್ಲಿ ಚಿತ್ತಾಪುರ್ ನಿಂತು ಚುನಾವಣೆಗೆ ಬಂದು ರಾಜಕೀಯ ಬಂದಿದ್ದಾನೆ. ಸಡನ್ ಆಗಿ ಪ್ಯಾರಾಜೂಟ್ ಬಂದಾಗ ಬೇರೆಯವ್ರು ಬಂದಂಗೆ ಬಂದಿಲ್ಲ ಅಲ್ಲಿ ಪ್ರಿಯಾಂಕಾ ಖರ್ಗೆ. ಎಲ್ಲರಿಗೂ ಗೊತ್ತದ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವ್ರಿಗೂ ಗೊತ್ತದ. ಭಾರತ ದೇಶ ಕಂಡ ಆಪರೇಷನ್ ತಜ್ಞ, ಶ್ರೇಷ್ಠ ಆಪರೇಷನ್ ತಜ್ಞ ಯಾರಂದ್ರ ಡಾಕ್ಟರ್ BS ಯಡಿಯೂರಪ್ಪನವರು. ಅವ್ರು ಆಪರೇಷನ್ ಮಾಡಿನೇ 50 ಕೋಟಿ ರೂಪಾಯಿ ಕೊಟ್ಟು ಹೇಳ್ರಿ ತಗೊಂಡ್ರು. ಡಾಕ್ಟರ್ ಉಮೇಶ್ ಜಾಧವ್ ಹೇಳ್ರಿ 50 ಕೋಟಿ ರೂಪಾಯಿ ನಿಮ್ದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ, ತನಿಖೆ ಮಾಡ್ತಾರೆ, ತನಿಖೆ ಮಾಡ್ತಾರೆ, ತನಿಖೆ ಮಾಡಿಸಿ. ನಿಮ್ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನೀವು ಮಾಡಿಲ್ಲ ಅಂತ ಹೇಳಿ. ಕಾಂಗ್ರೆಸ್ ನಲ್ಲಿ ಕಿತ್ತಾಟ ಇದೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ವ್ಯಾಮೋಹದಿಂದ. ಕಾಂಗ್ರೆಸ್ ನಲ್ಲಿ ಕಿತ್ತಾಟ ಎಲ್ಲಿ ಇಲ್ಲ. ನೀವು ಎಲ್ಲ ವೇದಿಕೆ ಮೇಲೆ ಯಾರು ಬಂದಿಲ್ಲ ಹೇಳ್ರಿ. ನಮ್ಮ ಎಲ್ಲ ವೇದಿಕೆ ಮೇಲೆ ಜಾಯಿಂಟ್ ಆಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಯಾರು ಮುನಿಸ್ಕೊಂಡು ಮನೆಯಾಗ ಕೂತಿದ್ದಾರೆ? ಪ್ರಚಾರಕ್ಕೆ ಯಾರು ಹೋಗ್ತಾ ಇಲ್ಲ. ಪುತ್ರ ಯಾರಿಲ್ಲ, ಏನಿಲ್ಲ. ಈ ದೇಶದಲ್ಲಿ ಬೇರೆ ಬೇರೆ ಇತಿಹಾಸ ತೆಗೆದು ನೋಡಿ ನೀವು, ಎಲ್ಲ ಕಡೆನೂ ಕೂಡ. ಆದ್ರೆ ಇಲ್ಲಿ ಸುಮ್ಮನೆ ಬಂದಿಲ್ಲ. NSY ಇಂದ ಯೂತ್ ಕಾಂಗ್ರೆಸ್ ನಿಂದ ಕೆಲಸ ಮಾಡ್ಕೊಟ್ಟು ಒಂದು ಬೈ ಎಲೆಕ್ಷನ್ ಬಿದ್ದು ಎಲೆಕ್ಷನ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣರಲ್ವಾ? ನೋಡಿ, ಯಾರು ಕಾರಣರಲ್ಲ. ಕಲಬುರಗಿನಲ್ಲಿ ಮೇಯರ್ ಪದವಿ ಸರ್ಕಾರದಲ್ಲಿ ಜಾತಿ ಜನರಲ್ ಬಂದಿತ್ತು, ಇವರು ದಲಿತರನ್ನಲ್ಲಿ ಮೇಯರ್ ಮಾಡ್ತಾರೆ, ವೀರಶೈವ ಸಮಾಜದ ಓಟ್ ಬೇಕು ಅಂತ ಕೇಳ್ತಾರೆ. ಎಲ್ಲರನ್ನ ತುಳಿದವರು ಖರ್ಗೆ ಅವರಿಗೆ ಪುತ್ರ ವ್ಯಾಮೋಹ ಒಂದು ಕಡೆ, ಮನಸ್ಸು ಮಾಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಗೆ ಇನ್ನೊಂದು ಸಚಿವ ಸ್ಥಾನವನ್ನ ತಂದು ಕೊಡಬಹುದಾಗಿತ್ತು. ಸಮನ್ವಯ ಸಮಿತಿ ಅಂತ ಮಾಡಿದ್ವಿ ನಾವು. ಕಾಂಗ್ರೆಸ್ ಪಕ್ಷದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ಸದಸ್ಯರಿದ್ದಾರೆ, ಅವರು ನಿರ್ಣಯ ತೆಗೆದುಕೊಳ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಮನ್ವಯ ಸಮಿತಿ ಇದೆ, ಆ ನಿರ್ಣಯ ತೆಗೆದು ಹೊಂದಾಣಿಕೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದ್ದೇವೆ. ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡುವಾಗ ಮಂತ್ರಿ ಮಾಡೋದ್ರಲ್ಲಿ ನಿಂಬಂತ ಸಮ್ಮಿಶ್ರ ಸರ್ಕಾರದಲ್ಲಿ ಆಗ್ತವೆ. ಎಷ್ಟು ಸೀಟ್ ಇವೆ? ಸ್ವಲ್ಪ ಸೀಟ್ ಇವೆ. ಎಲ್ಲರಿಗೂ ಹ್ಯಾಂಗ್ ಕೊಡ್ಲಿಕ್ಕೆ ಆಗ್ತದೆ? ಸರ್, ಅಲ್ಲಮ್ಮ ಪ್ರಭು ಪಾಟೀಲ್ ಅವರೇ, ನಮಗ್ ಮಾತಾಡ್ಲಿಕ್ಕೆ ಅವಕಾಶ ಸಿಗಲಿ. ಒಂದ್ ನಿಮಿಷ. ರಾಜ್ಕುಮಾರ್ ತೇಲ್ಕೂರ್ ಅವರೇ,
ಕೇಳಿಸ್ಕೊಳ್ತಾ ಇದ್ರಲ್ಲ ಈಗ, ಮೋದಿ ಹೆಸರನ್ನ ಬಿಟ್ಬಿಟ್ರೆ ನಿಮಗ್ ಬೇರೆ ಅಸ್ತ್ರನೇ ಇಲ್ಲ, ಬರೀ ಮೋದಿ ಮೋದಿ ಮೋದಿನೇ. ಘೋಷಣೆ ಕೂಗ್ತಾ ಇದ್ದಿದ್ ಯಾರು ಕೂಡ ಜಾಧವ್ ಅನ್ನೋ ಘೋಷಣೆನೇ ಕೂಗ್ತಾ ಇರಲಿಲ್ಲ. ನಾಯಕರು ಮೋದಿ ಅವರು ನಮ್ಮ ನಾಯಕರು, ಖರ್ಗೆ ಅವರು ನಾಯಕರು, ಮೋದಿ ಅವ್ರ ನಾಯಕರು, ಅವ್ರ ಹೆಸರು ಹೇಳಿ ನಾವು ಘೋಷಣೆ ಕೂಗೋದ್ರಲ್ಲಿ ತಪ್ಪಿಲ್ಲ. ಉಮೇಶ್ ಜಾಧವ್ ಅವ್ರ ಹೆಸರನ್ನ ಹೇಳಿದ್ರೆ ಜನ ಓಟ್ ಹಾಕಲ್ವಾ? ಹಾಕ್ತಾರೆ, ಯಾಕೆ ಹೇಳಲ್ಲ? ಇಲ್ಲಿ ಹೇಳಿಲ್ಲ ಅಂದ್ರೆ ನಾವು ಹೇಳ್ತಾ ಇಲ್ವಾ? ಹಳ್ಳಿಗಳಲ್ಲಿ ಹೇಳ್ತಾ ಇದ್ದೀವಿ, ಬಿ ಫಾರಂ ಕೊಟ್ಟಿದ್ದೀವಿ. ಮೋದಿನೇ ಕ್ಯಾಂಡಿಡೇಟ್, ಒನ್ ಮ್ಯಾನ್ ಶೋ, ಡಿಕ್ಟೇಟರ್ಶಿಪ್, ಹಿಟ್ಲರ್ ಎಲ್ಲ ಅವರೇ. ಬಹಳ ನೋಡಿ, ಈ ಸೋಲಿನ ನೇರವಾಗಿ ಆರೋಪ ಮಾಡ್ತಾರೆ ಚೌಕಿದಾರ್ ಚೋರೆ ಅಂತೇಳಿ. ಇವ್ರಿಗೆ ಗೊತ್ತಿದೆ 70 ವರ್ಷ ಲೂಟಿ ಮಾಡ್ಯಾರೆ. ಎಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ. ಸೋನಿಯಾ ಗಾಂಧಿ ಬೇಲ್ ಮೇಲಿದ್ದಾರೆ, ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾನೆ, ರಾಬರ್ಟ್ ವಡ್ರಾ ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಚೌಕಿದಾರ್ ಬಗ್ಗೆ ಮಾತಾಡ್ತಾರೆ. ಚೋರ ಆದ್ನ ಇಲ್ಲಿ ಹೇಳ್ರಿ ನೀವು. ಬೇಲ್ ಮೇಲೆ HL ಫ್ಯಾಕ್ಟ್ರಿ ತಯಾರು ಮಾಡ್ತಕ್ಕಂಥದ್ದು ಸರ್, ಒಂದ್ ನಿಮಿಷ. ರಾಜ್ಕುಮಾರ್ ತೆಲುಗೂರ್ ಅವರೇ, ಮಾನ್ಯ ಶಾಸಕರೇ, ಅಲ್ಲಮ್ಮ ಪ್ರಭು ಪಾಟೀಲ್ ಅವರೇ, ನೀವು ಎಲ್ಲಾದ್ರೂ ರಾಹುಲ್ ಅವ್ರ ಹೆಸರು ಹೇಳಿ ಓಟ್ ಕೇಳ್ತಾ ಇದ್ದೀರಾ? ಹೌದು, ನಾವು ಯಾವಾಗಲೂ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಾರ್ಟಿ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಯಾವತ್ತು ಪಾರ್ಟಿ ಯಾವಾಗಲೂ ನಾವು ಇನ್ನೂ ದೇಶ ಲೂಟಿ ಮಾಡಿದ ಕೇಸ್ ನಡೆದವ. ಕಾಂಗ್ರೆಸ್ ದೇಶ ಲೂಟಿ ಮಾಡಿದ ಕೇಸ್ ನಡೆದವ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಭಾಷಣದ ಕೊನೆಯಲ್ಲಿ ರಾಹುಲ್ ಗಾಂಧಿ ಜಿಂದಾಬಾದ್ ಅಂತ ಹೇಳ್ತಾರೆ. ಅದೇ ಅಲ್ಲಮ್ಮ, ನನ್ನ ಪ್ರಶ್ನೆನೇ ಅದೇ. ರಾಜ್ಕುಮಾರ್ ತೆಲುಗೂರ್ ಅವರೇ, ಅವರು ಖರ್ಗೆ ಅವ್ರ ಹೆಸರನ್ನ ಹೇಳ್ತಾರೆ, ನೀವು ಉಮೇಶ್ ಜಾಧವ್ ಅವ್ರ ಹೆಸರನ್ನ ಹೇಳಲ್ಲ. ನಾ ಹೇಳ್ತೀನಿ ಕೇಳಿ, ನಾವು ಉಮೇಶ್ ಜಾಧವ್ ಅವ್ರ ಹೆಸರು ಹೇಳ್ತೀವಿ, ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ತೀವಿ. ಇವರು ರಾಹುಲ್ ಹೆಸರು, ಕಣ್ಣು ಹೊಡೆಯುವಂತ ರಾಹುಲ್ ಹೆಸರು ಬಿಟ್ರೆ ತಗೊಂಡ್ರೆ ಓಟ್ ಬರಲ್ಲ ಅಂತ ಈ ದೇಶದಲ್ಲಿ ಇರುವ ನಾವು ರಾಹುಲ್ ಬಗ್ಗೆ ಮಾತನಾಡ್ತಕ್ಕಂಥದ್ದಿಲ್ಲ, ಫ್ಯಾಮಿಲಿ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇವ್ರಿಗಿಲ್ಲ. ನಾವು ಖರ್ಗೆ ಅವ್ರ ಹೆಸರು ಹೇಳ್ತೀವಿ, ರಾಹುಲ್ ಗಾಂಧಿ ಹೆಸರು ಹೇಳ್ತೀವಿ, ನಮ್ಮ ಪಾರ್ಟಿ ಹೆಸರು ಹೇಳ್ತೀವಿ. ನಾವು ನಮ್ಗೆಲ್ಲರೂ ಅಷ್ಟೇ ಮುಖ್ಯ. ಇಲ್ಲಿ ಕ್ಯಾಂಡಿಡೇಟ್ ನಮ್ಮಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಭಿವೃದ್ಧಿ ಮಾಡ್ಯಾನ ಓಟ್ ಹಾಕಂತೀವಿ. ಜಾಧವ್ ಕಾಂಗ್ರೆಸ್ ಬಿಟ್ಟು ಬಂದಾನ ಓಟ್ ಹಾಕತ್ ಹೇಳ್ರಿ. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬಂದಾನ ಜಾಧವ್ ಓಟ್ ಹಾಕತ್ ಹೇಳ್ರಿ. ಹಾಕಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಧೋಕಾ ಮಾಡಿ ಓಟ್ ಹಾಕಿ 6 ವರ್ಷದ ಕಾಲ MLA ಮಾಡಿರ್ತಕ್ಕಂಥ ಹಡದ ತಾಯಿಗೆ ಜಾಧವ್ಗೆ ಓಟ್ ಹಾಕ್ರಿ. ಪಾಟೀಲ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪುತ್ರ ವ್ಯಾಮೋಹ ಇಲ್ವಾ? ಇಲ್ಲ. ಪುತ್ರ ವ್ಯಾಮೋಹ ಹೇಗಂತೀರಿ ನೀವು? ಪುತ್ರ ವ್ಯಾಮೋಹ ಅಂದ್ರೆ ಏನ್ರಿ? ಸುಮ್ಮನೆ ತಂದು ಯಾರಿಗೆ ಹಿರಿಯ ನಾಯಕರಾಗಿರುವಂತವರಿಗೆ ಸಚಿವ ಸ್ಥಾನ ಕೊಡಿಸಬಹುದಾಗಿತ್ತು ಅನ್ನೋದು ಬಹುದೊಡ್ಡ ಆರೋಪ ಬರುತ್ತೆ. ನೋವಿದೆ. ಇಲ್ಲಿ ಜಾತಿ ಆಧಾರದ ಮೇಲೆ ನೋವಿದೆ. ಧರ್ಮಸಿಂಗ್ ಶಿಷ್ಯರು ಇವರು. ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮ ಆಗ್ತದೆ. ಸಮ್ಮಿಶ್ರ ಸರ್ಕಾರ ಇದು, ಒಂದೇ ಸರ್ಕಾರ ಇದ್ದಾಗ ಅದು ಬೇರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜಾತಿ ಆಧಾರದ ಮೇಲೆ ಮಂತ್ರಿ ಸ್ಥಾನ ಕೊಡಬೇಕಾಗ್ತದೆ. ಇವರಿಗೂ ಮನಸ್ಸಲ್ಲಿ ನೋವಿದೆ. ಸರ್, ನಾನು ಸ್ಟ್ರಾಟಜಿಗೆ ಬರ್ತೀನಿ. ನನಗೆ ಸಿಕ್ಕಿರುವಂತ ಲೆಕ್ಕಾಚಾರದ ಪ್ರಕಾರ ಕಳೆದ ಬಾರಿ ಕಮ್ರುಲ್ ಇಸ್ಲಾಂ ಅವರಿಂದ 27,000 ಲೀಡ್ ಸಿಕ್ಕಿತ್ತು. ಆಯ್ತಾ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದ 20,000 ಲೀಡ್ ಸಿಕ್ಕಿತ್ತು. ಆಯ್ತಾ, ಬಾಬುರಾವ್ ಚಿಂಚನ್ಸೂರಿಂದ 19,000 ಲೀಡ್ ಸಿಕ್ಕಿತ್ತು. ಬಟ್ ಈಗ ಅದೇ ಬಾಬುರಾವ್ ಚಿಂಚನ್ಸೂರ್ ಹೇಳ್ತಾರೆ ನನ್ನ ಸೋಲಿಗೆ ಖರ್ಗೆ ಅವರೇ ಕಾರಣ. ಬಾಬುರಾವ್ ಚಿಂಚನ್ಸೂರ್ ಅವರು ಕಾಂಗ್ರೆಸ್ ಬಿಟ್ಟು ಬರುವಾಗ ಕಳೆದ ಬಾರಿ ಖರ್ಗೆ ಅವರು 70,000 ಲೀಡ್ಗಳಿಂದ ಗೆಲುವನ್ನ ಸಾಧಿಸಿದಾಗ ಆ 70,000 ಲೀಡ್ಗಳು ಕಮ್ರುಲ್ ಇಸ್ಲಾಂ, ಶರಣ್ ಪ್ರಕಾಶ್ ಪಾಟೀಲ್, ಬಾಬುರಾವ್ ಚಿಂಚನ್ಸೂರಿಂದ ಬಂದಿತ್ತು. ಈಗ 3 ಕೂಡ ಅಗೇನ್ಸ್ಟ್ ಆಗಿದೆ. ನೋಡಿ, ಒಬ್ಬ ವ್ಯಕ್ತಿ ಅಗೇನಿಸ್ಟ್ ಆದ್ರೆ ಮತದಾರರು ಅಗೇನಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಹಿಂದೆ ಎಂದು ಹೋಗಲ್ಲ. ಯಾವಾಗಲೂ ಬಹಳಷ್ಟು ಜನ ಈ ಪಾರ್ಟಿಯಲ್ಲಿ ಬಿಟ್ಟು ಹೋಗಿದ್ದಾರೆ ನಮ್ಮಿಂದ. SM ಕೃಷ್ಣ ಹೋದ. SM ಕೃಷ್ಣನ್ ಹಿಂದೆ ಏನೆಲ್ಲ ಒಕ್ಕಲಿಗರು ಹೋಗೇ ಬಿಟ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ವ್ಯಕ್ತಿ ಹೋಗ್ತಾನೆ. ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಅನ್ಯಾಯಗಳು ಒಬ್ಬ ಕಾರ್ಯಕರ್ತ ಬಿಟ್ಟು ಹೋಗಿಲ್ಲ. ಬಾಬುರಾವ್ ಚಿಂಚನ್ಸೂರ್ ಒಬ್ಬ ಕಾರ್ಯಕರ್ತ ಬಿಟ್ಟು ಹೋಗಿಲ್ಲ. ಕಾಂಗ್ರೆಸ್ ಮಾಡಿರೋ ಅನ್ಯಾಯಗಳು ಹೇಳಿದರೆ ಎಲ್ಲ ಕಾರ್ಯಕರ್ತರು ಪಕ್ಷದಲ್ಲಿದ್ದಾರೆ. ನಮಗೆ ಪ್ರಶ್ನೆನೇ ಇಲ್ಲ. ಅಲ್ಲಿ ಯಾವ ನಂಬಿಕೆಯ ಮೇಲೆ ಉಮೇಶ್ ಜಾಧವ್ ಅವರು ಅಖಾಡ ಕೇಳಿದ್ರು? ಜನರ ಮೇಲೆ ನಂಬಿಕೆ ಇದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡಿದೆ. ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಬಾರಿ ಬಿಜೆಪಿ ಬಂದಿರೋದೇ ಈ ಬಾರಿ. ಹೋದ್ಸಲ ಇರ್ಲೇ ಇಲ್ಲ, ಒಂದೇ ಒಂದಿತ್ತು. ಈಗಿದೆ ಅಲ್ರಿ, ಈಗ ನಾವು ಗೆದ್ದಿದ್ದೀವಿ ತಾನೆ. ಹಾಗೇನೆ ಆ ನಂಬಿಕೆ ಮೇಲೆ, ಆ ನಂಬಿಕೆ ಎಲ್ಲಾ ಜಾತಿಯವರಿಗೆ ತುಳಿದ ಅಪಕೀರ್ತಿ ಕಾಂಗ್ರೆಸ್ಸಿನ ಖರ್ಗೆ ಅವರಿಗಿದೆ. ಅದರ ನಾಮಬಲ ಕೂಡ ನಮಗೆ ಬೆಂಬಲ ಸಿಗ್ತದೆ.
ನಾನು ಹೇಳೋದನ್ನಲ್ಲ, ಎಲ್ಲರನ್ನ ತುಳಿದಿದ್ದಾರೆ. ಇವತ್ತು ಒಬ್ಬ ಮೇಯರ್ ಅನ್ನ ಲಿಂಗಾಯತರನ್ನ ಮಾಡಕ್ ಬಿಡ್ಲಿಲ್ಲ. ಬಸವಣ್ಣನ ಹೆಸರು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಇದಕ್ಕೆ ಬಿಡ್ಲಿಲ್ಲ. ಕಮ್ರುಲ್ ಇಸ್ಲಾಂ ಅವರು ಬಿಜೆಪಿ ಜಾತಿ ಮೇಲೆನೆ ರಾಜಕೀಯ ಮಾಡುತ್ತಾ? ಬರೀ ಜಾತಿ ಅಲ್ಲ, ಎಲ್ಲಾ ಜಾತಿಗೆ ತಗೊಂಡು ಹೋಗುವಂತದ್ದು ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಅಲ್ಲ. ಹಂಗೆ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದ ಲಿಂಗಾಯತರಿಗೆ ಒಬ್ಬರಿಗೂ ಮಂತ್ರಿ ಮಾಡಲಿಲ್ಲ. ಎಲ್ಲದ ಕೇಳ್ರಿ ಅವ್ರಿಗೆ ಜನರಲ್ ಬಗ್ಗೆ ಅಧಿಕಾರ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರು. ರೈತರ ಸಾಲ ಮನ್ನಾದ ಬಗ್ಗೆ ದಯವಿಟ್ಟು ಪ್ಲೀಸ್ ನಿಂದರೆ ರೈತರ ಸಾಲ ಮನ್ನಾದ ಬಗ್ಗೆ ಕುಮಾರಸ್ವಾಮಿ ರೈತರ ಸಾಲ ಮನ್ನಾದ ಬಗ್ಗೆ ಸಾಲ ಮನ್ನಾ ಯಾರ್ದು ಆಗಿಲ್ಲ. 3,000 ಕೋಟಿ ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಭಾರತೀಯ ಜನತಾ ಪಕ್ಷದ 17 ಮಂದಿ ಎಂಪಿಗಳು ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಯಡಿಯೂರಪ್ಪನವ್ರ ಫೋನು ಮೋದಿ ಅವರು ಎತ್ತಲ್ಲ. ಇವ್ರ ಯೋಗ್ಯತೆಗೆ ಯಡಿಯೂರಪ್ಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಇವ್ರ ಫೋನ್ ಮೋದಿ ಅವರು ಎತ್ತಲ್ಲ. ಹೆಸರು ಒಂದೇ ಬೇಕು. ಒಂದ್ ನಿಮಿಷ, ರಾಜ್ಕುಮಾರ್ ಪಾಟೀಲ್, ರೈತರ ಸಾಲ ಮನ್ನಾ ಅಂದ ತಕ್ಷಣ ಯಾಕೆ ಬೆದರ್ಗುಟ್ಟು ಹೋಗ್ಬಿಡ್ತೀರಾ? ಎಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ? ಕೇವಲ ಕಾಗದದಲ್ಲಿದೆ. ಯಾರ್ದು ಸಾಲ ಮನ್ನಾ ಆಗಿಲ್ಲ. ಸುಳ್ಳು ಹೇಳೋದು ಒಂದೇ ಇವ್ರ ಕೆಲಸ. ಋಣಮುಕ್ತ ಪತ್ರ ಕೊಟ್ಟಿದ್ದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ಎಲ್ಲಿ ಆಗಿದೆ ಸಾಲ ಮನ್ನಾ? ಋಣಮುಕ್ತ ಪತ್ರ ಕೊಟ್ಟಿದ್ದೀವಿ. ಎಲ್ಲಿ ಸಾಲ ಮನ್ನಾ ಆಗಿದೆ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ರು. ರೈತರಿಗೆ ಹಣ ಬಂದಿಲ್ಲ. ಬ್ಯಾಂಕ್ಗಳು ಸಾಲ ಕೊಡ್ತಾ ಇಲ್ಲ. ರೈತರು ಸಾಲ ಮನ್ನಾ ಮನ್ನಾ ಆಗಿಲ್ಲ. ಬರೀ 300 ಜನರಿಗೆ, ಅಲ್ಲಿ ವೇದಿಕೆ 300 ಜನರಿಗೆ, 72,000 ಜನರಿಗೆ ಸಾಲ ಮನ್ನಾ. 300 ಜನರಿಗೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರೆ ಇಲ್ಲ. ಸುಮ್ಮನೆ ಸರ್, ಹಿಟ್ಲರ್ ಮೇಲೆ ಒಬ್ಬ ನಿಮಿಷ, ನಾನು ಜನರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಒಂದು ನಿಮಿಷ. ಖರ್ಗೆ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಅವ್ರು 50 ವರ್ಷ ರಾಜಕೀಯ ಮಾಡ್ಯಾರ ನಮ್ಮ ಕರ್ನಾಟಕದಾಗ. ಒಂದು ಸರ್ಕಾರದಾಗ ಎಷ್ಟು ಖಾತೆಗಳಿರ್ತಾವ, ಎಲ್ಲಾ ಖಾತೆಗಳು ಪ್ರಮುಖ ಖಾತೆಗಳಲ್ಲಿ ಕೆಲಸ ಮಾಡ್ಯಾರ ಅವರು. ಈ ಭಾಗ ಹಿಂದುಳಿಲಕ್ಕೆ ಅವರೇ ಕಾರಣ. ಇವತ್ತು ಗುಲ್ಬರ್ಗ ಜಿಲ್ಲೆ ಒಳಗ ಈ 500 ಗ್ರಾಮ ಕುಡಿಯೋ ನೀರಿಲ್ಲ. ಅವ್ರ ಮೊನ್ನೆ ಕ್ವಶನ್ ಕೇಳಿದ್ರೆ ಏನಂತಾರ, ನಾನು ತಲೆ ಮೇಲೆ ತಂದು ಇಲ್ಲ. ಮುಂಬೈ ಕರ್ನಾಟಕ ಅಭಿವೃದ್ಧಿ ಆದಂಗೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗದೆ ಇರೋದಕ್ಕೆ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಂಸದರ ಅಭಿವೃದ್ಧಿ ಕೆಲಸದಿಂದ ಓಟ್ ಕೇಳಿ. ಅವರು ಸಂಸದರ ಅಭಿವೃದ್ಧಿ ಕೆಲಸದಿಂದ ಅದು ಓಟ್ ಕೇಳಕ್ ಆಗ್ತಾ ಇಲ್ಲ. ಅವರು ಡೆಲ್ಲಿಯಲ್ಲಿ ಇದ್ದೇ ಕಂಟೆಸ್ಟ್ ಮಾಡಬಹುದಾಗಿತ್ತು. ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೇಕು, ಗುಲ್ಬರ್ಗಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬೇಕು. ಸರ್ 40-50 ವರ್ಷ ಆಳ್ಕೆಸಿ 4 ಬಿಲ್ಡಿಂಗ್ ಮಾಡಿದ ಅಭಿವೃದ್ಧಿ ಹೇಳ್ತಾರೆ ಇವರು. ಜಾಧವರ ಪಕ್ಷ ನಮ್ ತೋಡಿ ಹೇಳ್ತಾರ. ಅಫ್ಜಲ್ಪುರ್ದಾಗ ಇವ್ರು ನಮ್ಮ ಎಮ್ಮೆ ಯಾಕೆ ತಗೊಂಡ್ರಿ ಇವರು? ಸರ್, ಇಲ್ಲಿ ನೀವು ರಾಜ್ಕುಮಾರ್ ಪಾಟೀಲ್ ತೆಲ್ಕೊರೋರು MLA ಅವ್ರ ಗೆದ್ದಂತ MLA ನಿಂದಿರ್ಸಬೇಕು. ನೀವು ಯಾರು ಸೋತಂತ ಇವರಿಗೆ ಯಾರಿಗೆ ತಗೊಂಡ್ಬಂದಿ ನಿಂದಿರ್ಸಲಿ? ಪ್ರತಿಯೊಬ್ಬರು MP ಏನು ಅದರಲ್ಲ ಸರ್, ಪ್ರತಿಯೊಬ್ಬರು ಮೋದಿನೇ. ಇಲ್ಲಿ ಖರ್ಗೆಜಿ ಅವರು ಅಥವಾ ಜಾಧವ್ ಅವರು ಪ್ರಶ್ನೆ ಅಲ್ಲ. ನಮ್ಮ ದೇಶ ಮುಖ್ಯ. ದೇಶಕ್ಕೊಬ್ಬ ಬಲಿಷ್ಠ ಪ್ರಧಾನಿ ಬೇಕು. ಆ ಕಾರಣಕ್ಕಾಗಿ ಮೋದಿಗೆ ಓಟ್ ಕೊಡಿ ಅಂತ ನಾವು ಬಿಜೆಪಿ. ನರೇಂದ್ರ ಮೋದಿ ಅದರ ಒಬ್ಬ ಸಮಾಜ ಕಲ್ಯಾಣ ಸಚಿವೆಯನ್ನ ಬಿಜೆಪಿಯ ಒಬ್ಬ ಸಚಿವ ಸೊಂಟಕ್ಕೆ ಕೈ ಹಾಕ್ತಾನ. ಅವ ಎಲ್ಲಿ ಹೋಗಿದ್ದಾನೆ ಮೋದಿ? ಸರ್, ಕಳೆದ ಬಾರಿ ಅವರಿಗೊಂದು ನಾ ಕ್ವಶನ್ ಕೇಳಿದೆ. ರೈತರ ತೊಗರಿ ಗೋದಾಮ್ ಮೇಲೆ ರೇಡ್ ಆದಾಗ ನೀವೆಲ್ಲಿ ಓಡೋಗಿದ್ರಿ ಅಂತ ಒಂದನೇದ್ದು. ಎರಡನೇದ್ದು ರೈತರ ಹೊಲದ ಮೇಲೆ ಎಲ್ಲ ರೊಕ್ಕ ತಗೊಂಡು ಓಡೋದರು, ಅದು ಎಲ್ಲಿ ಹೋಯ್ತು? ಇನ್ನೊಂದು, ತನ್ನ ಬಳಿ ದಮ್ ಇಲ್ಲ ಅರ್ಧ ಹೆಣತಿಗೆ ಉಚಿತ ಬಾಟಲ್ ಕೊಟ್ಟು ತಾಳಿ ಕೈದಲ್ಲಿ ಹಿಡ್ಕೊಂಡು ಎಲೆಕ್ಷನ್ ಮಾಡಿದವ್ರು. ಟೋಟಲಿ ರೀ, ನಾ ಕೇಳೋದು ಅದಾನಿ ಹಿನ್ನೆಲೆ ಏನು ಬಿಟ್ರ ರಾಮದೇವ್ ಬಾಬನ್ ಹಿನ್ನೆಲೆ ಏನು? ಟೋಟಲಿ ಎಲ್ಲರೂ ಕೇಳ್ತಾರ ಏನಾಯ್ತು ಯಾರ್ದಂತ ಹೇಳಿ. ಇವ್ರ ಹಿನ್ನೆಲೆನೇ ಏನು ಗೊತ್ತಿಲ್ಲ. ಟ್ಯಾಕ್ಸ್ ಎಲ್ಲಿ ಬರ್ತದೆ? ಈ ಸಾವಿರಾರು ಕೋಟಿ ಪಡುವ ಬರೀ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತದೆ ಸರ. ಇಲ್ಲಿ ಸೂಫೀಸ್ ಅಂತ ನಾಡು ಸರ್ ಇದು ಎಲ್ಲಿ ಜಾತಿ ಗೀತಿ ಏನು ನಡೆಯೋದಿಲ್ಲ. ಇಲ್ಲಿಗೆ ಖರ್ಗೆ ಸಾಹೇಬ್ರು ಗೆದ ಸತಸಿದ್ಧ ಅಂತ ನಾವು ಹೇಳ್ಬಿಡ್ತೀವಿ. ಇಲ್ಲಿ ರಾಜ್ಕುಮಾರ್ ತೆಲ್ಕೂರ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ ನಾನು. ಇಷ್ಟೊತ್ತು ನಿಂತು ಮಾತಾಡಿದ್ರಲ್ಲ, ಕಲಬುರಗಿ ನಿಮ್ಮ ಕೊಡುಗೆ ಏನು ಅಂತ ಹೇಳಿಲ್ವಲ್ಲ? ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಫೇಲ್ ಇದೆ. ಸರ್, ನಮ್ಮಂತ ಎಜುಕೇಟೆಡ್ ಯುವಕರಿಗೆ ಕೆಲಸ ಕೊಡ ಅಂದ್ರೆ ಪಕೋಡ ಮಾರಂತಾರ ಸರ್. ಇವ್ರಿಗೆ ಯಾವ ಯೋಗ್ಯತೆ ಅದ ಸರ್? ಡೆವಲಪ್ಮೆಂಟ್ ಈಸ್ ಎ ಖರ್ಗೆ.
ಖರ್ಗೆ ಗಗನಂ ಗಗನಾಕಾರಂ. ಸರ್, ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀ 371 ಜೇನೆ ಅವರಿಗೆ ವಿಜಯ ಸಾಧಿಸಲಿಕ್ಕೆ ಅದು ಒಂದೇ ಸಾಕ್ಷಿ ಅನ್ನೋದು 32 ಹೋದ ಸಾರಿ ಸರ್ಕಾರದಲ್ಲಿ 32,000 ಉದ್ಯೋಗಗಳನ್ನು ಸೃಷ್ಟಿಯಾಗಿದೆ. ಈ ಮೋದಿ ಸರ್ಕಾರ ವರ್ಷಕ್ಕೆ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾನ, 2 ಕೋಟಿ ಅಂತ ಹೇಳೋ ಸುಳ್ಳುಗಾರ ಎಲ್ಲಿ ಒಂದಾದ್ರೂ ಸೃಷ್ಟಿ ಮಾಡಿದನ? ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳೇ ಶ್ರೀರಕ್ಷೆ, 371J ESI ಹಾಸ್ಪಿಟಲ್, ಸೆಂಟ್ರಲ್ ಯೂನಿವರ್ಸಿಟಿ, ಪೊಲೀಸ್ ಟ್ರೈನಿಂಗ್ ಸೆಂಟರ್, ಈ ರೀತಿ ಅನೇಕ ಅಭಿವೃದ್ಧಿ ಇವೆಲ್ಲವೇ ಅವ್ರಿಗೆ ಶ್ರೀರಕ್ಷೆ ಆಗ್ತಾವ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು 3 ಲಕ್ಷ ಲೀಡ್ಲಿಂದ ಈ ಬಾರಿ ಗೆಲ್ತಾರಂತ. ಸರ್, ನನ್ನ ಮಾತು ಇವರು ಸೇಡಂ MLA ಅವರಿಗೆ ಗುಲ್ಬರ್ಗದಾಗ BJP ಕೊಡುಗೆ ಏನು 5 ವರ್ಷದಾಗ, ಮತ್ತು ನೀವು ಕ್ವಶನ್ ಕೇಳಿದ್ರಿ ಖರ್ಗೆ ಸಾಹೇಬರ್ದು 2ನೇ ಅವಧಿದಾಗ ಕೊಡುಗೆ ಏನಂತ ಹೇಳಿ. ಕೇಂದ್ರದಾಗ ಸಾಹೇಬರು ಯಾವುದು ಬರೀ ಒಂದು MP ಆಗಿ ಹೋಗಿ ವಿರೋಧ ಪಕ್ಷನಾಗ ಕೂತು ಇಲ್ಲಿ ಕರ್ನಾಟಕದಾಗ ನಮ್ಮ ಸರ್ಕಾರ ಇದ್ದು ಹೈದರಾಬಾದ್ ಕರ್ನಾಟಕ ಇದು ನಮ್ಮ ಫಂಡ್ಲಿಂದ ಏರ್ಪೋರ್ಟ್ ಮಾಡ್ಯಾರ. ಇವ್ರು ಅದಕ್ಕೆ ಒಂದು ಉಡಾನ್ ಸ್ಕೀಮ್ನಾಗ ಘೋಷಣೆ ಮಾಡಿಲ್ಲ. ಮೋದಿ ಇಲ್ಲಿ ಬಂದು ನನ್ನ ಪ್ರಶ್ನೆ ಮೋದಿ ಹೆಸರ ಮೇಲೆ ಓಟ್ ಕೇಳ್ತಾರೆ, ಆಮೇಲೆ ಮೋದಿ ಅವರೇನು ನಮ್ಮ ಇಂಡಿಯನ್ ಆರ್ಮಿದು ಯೂಸ್ ಮಾಡ್ತಾರೆ. ಮೋದಿ ಅವರಿಗೂ ಕೇಳ್ತೀನಿ, BJP ಅವ್ರಿಗೂ ಕೇಳ್ತೀನಿ. ವಾರಾಣಸಿಯಲ್ಲಿ ಮೋದಿ ಅವರ ವಿರುದ್ಧನೇ ಒಬ್ಬ ಯೋಧ ಎಲೆಕ್ಷನ್ ನಿಂದಿರ್ತಾ ಇದ್ದಾನೆ. ಇವರೆಲ್ಲರೂ ಬಿಡ್ತಾರಾ? ಸ್ಯಾಕ್ರಿಫೈಸ್ ಮಾಡ್ತಾರಾ? ಸರ್, ಗುಲ್ಬರ್ಗ ಭಾಗಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ನವರು ಎಲ್ಲ ಉಳುಕಿ ಜನ ನೀರು ಕೊಡ್ತಾ ಇದ್ದಾರೆ, ಆದ್ರೆ BJP ಏನು ಕೊಡ್ತಾ ಇದ್ದಾರೆ? ರಾಜ್ಕುಮಾರ್ ತೆಲಕರ್ ಅವರು ಕೇಳಿದ್ರು ಯಾರು ಲಿಂಗಾಯತ್ರಿಗೆ ಮೇಯರ್ ಮಾಡಿ ಅಂತ. ರವೀಂದ್ರ ಹೊನ್ನಾಳಿ ಅವರು ಲಿಂಗಾಯತರು, ಮತ್ತೆ ಭೀಮನಡಿ ಅವರು ಲಿಂಗಾಯತರು. ಮತ್ತೆ ಯಾರು ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಇವರು? ಮೇಯರ್ ಮಾಡಿದ್ರು ಟೋಟಲಿ ಇವರು BJP ಅವರು ಒಳ ಸುಳ್ಳು ಹೇಳೋದು ಒಂದೇ ಕಲ್ತಿದ್ದಾರೆ. ಈಗ ನಾವು ಮೇಲೆ ಅದು ಯಾರು ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ದಾರೆ ನಮಗ. ಸರ್, ನಾವು ಯುವ ಪೀಳಿಗೆ ಇದ್ದೇವೆ. ಇವ್ರು BJP ದವ್ರು ಏನ್ ಬಂದಾರಲ್ರಿ, ಅವಾಗಿಂದ ಬೇರೋಜ್ಗಾರಿ ಹೆಚ್ಚಾಗ್ಯದ, ಯಾರು ಎತ್ತಲಾಗ್ಯಾರ ಮುಗ್ಧ. ಏನ್ ಮಾಡಕ್ ಹೇಳ್ರಿ? ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ 1000 ಬಾಣತಿಯರ ಮರಣ ಆಗಿದೆ. ಅದು ಹಾಸಿಗೆ ಇಲ್ಲ ಮತ್ತೆ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಈಗಾಗಲೇ ವರದಿ ಕೂಡ ಆಗಿದೆ. 1000 ಶಿಶುಗಳು ಕೂಡ ಮರಣ ಆಗಿದ್ದಾವೆ. ಅಭಿವೃದ್ಧಿ ಆಗಿದೆ ಅಂತಾರೆ, ಬಟ್ ಈ ತರ ಮರಣ ಅವರ ಸಾವಿಗೆ ಯಾರು ಕಾರಣ ಸರ್? ಸರ್ಕಾರನೇ ಕಾರಣ. ಸರ್, ಇಲ್ಲಿ ಒಬ್ಬರು ಮಿತ್ರರು ಹೇಳಿದ್ರು, ರಾಜ್ಕುಮಾರ್ ಪಾಟೀಲ್ ಅವ್ರು ಏನಪ್ಪಾ ಅಂದ್ರೆ ಅವರು ವಿಷಯ ಕೊಟ್ಟು ಅದು ಕೊಟ್ಟು ಗೆದ್ದಾರಂತ ಹೇಳಿ. ಹಂಗಿಲ್ಲ. ಏನಪ್ಪ, ಎಲ್ಲ ರೀತಿಲಿಂತೂ ಅಭಿವೃದ್ಧಿ ಮಾಡಿ ಅವ್ರು ಶಾಸಕರು ಇರ್ಲಿಲ್ಲ ಕೂಡ ಅವ್ರು ನಮ್ಮ ಕೆಲಸ ಎಲ್ಲ ಮಾಡಿಸಲೋಗಿ ಈ ಸಲ ಎಲ್ಲ ಜನರು ತೀರ್ಮಾನ ಮಾಡಿಕೊಂಡು ಇನ್ನು ರಾಜ್ಕುಮಾರ್ ಪಾಟೀಲ್ ಅವರಿಗೆ ಓಟ್ ಹಾಕ್ಯಾರ. ಅದೇ ಪ್ರಕಾರ ಏನಪ್ಪಾ ಅಂದ್ರೆ 30,000 ಸರ್, ಯಾವುದೇ ಪಕ್ಷದವರು ಜಾತಿ ಹೆಸರು ಮೇಲೆ ರಾಜಕಾರಣ ಮಾಡಬಾರ್ದು. ಇದರಲ್ಲಿ ವೀರಶೈವ ಲಿಂಗಾಯತ ಹೊಡೆದವ್ರೆ ಕಾಂಗ್ರೆಸ್ದವರು ಕೂಡ. ಸರ್, 3 ಪಕ್ಷಗಳಲ್ಲಿ ಅಧಿಕಾರ ನಡೆಸ ಗುಲ್ಬರ್ಗಕ್ಕೆ ಇವತ್ತು ಶುದ್ಧ ಕುಡಿಯೋ ನೀರು ಕೊಡೋ ಯೋಗ್ಯತೆ ಅವ್ರು 3ವರೆಗೂ ಇಲ್ಲ. ಒಳಚರಂಡಿ ವ್ಯವಸ್ಥೆ ನೀರೇ ನಮ್ಗೆ ಹರಿದು ಬರ್ತಾವ. ಅದೇ ನೀರು ದಿನಕ್ಕೊಂದ್ಸಲ ಬರಲ್ಲ, 15 ದಿವಸಕ್ಕೊಂದ್ಸಲ ಬರ್ತಾವ. 3 ಪಕ್ಷಗಳು ಅಧಿಕಾರ ಮಾಡ್ಯಾವ. ಗುಲ್ಬರ್ಗ ಉತ್ತರ ಕರ್ನಾಟಕದಲ್ಲಿ ಬೆಳೆಯುತ್ತಿರೋ ವೇಗವಾದ ನಗರಗಳಲ್ಲಿ ಗುಲ್ಬರ್ಗ ಕೂಡ ಒಂದು. ಆದ್ರೆ ಇವತ್ತಿಗೂ ಅವ್ರ 3 ನಾಯಕರಿಗೆ ಕೇಳ್ರಿ, ಶುದ್ಧ ಕುಡಿಯೋ ನೀರು ಕೊಟ್ರೇನು? ಒಬ್ರು ಇಡೀ ಇದರಲ್ಲೆಲ್ಲ ರಾಜಕೀಯವಾಗಿ ಒಂದಿಷ್ಟು ಹೇಳಿಕೆಗಳಿತ್ತು. ಬಟ್ ಅದರಲ್ಲಿ ಒಂದೇ ಒಂದು ಪ್ರಶ್ನೆ ಬಂದಿದ್ದು ನನ್ನ ಗಮನಕ್ಕಂದ್ರೆ 3 ಪಕ್ಷಗಳು ಅಧಿಕಾರವನ್ನ ನಡೆಸಿದ್ರು, ಬಟ್ ಇಲ್ಲಿಯವರೆಗೂ ಕೂಡ ಕುಡಿಯೋ ನೀರನ್ನ ಕೊಡೋಕೆ 3 ಪಕ್ಷಗಳಿಗೂ ಯೋಗ್ಯತೆ ಇಲ್ಲ. 15 ದಿನಕ್ಕೂ ಒಂದು ಸಲ ನೀರು ಬರುತ್ತೆ, ಕುಡಿಯೋ ನೀರನ್ನ ಕೊಡುವಂತ ಯೋಗ್ಯತೆ ನಿಮಗಿಲ್ಲ ಅಂತ. ಯಾರಿದಕ್ಕೆ ಹೊಣೆ? 60 ವರ್ಷ ಆಡಳಿತ ಮಾಡಿದ ಖರ್ಗೆ ಮತ್ತು ಕಾಂಗ್ರೆಸ್ಸಿನ ಪ್ರತಿಫಲ ಇದು. 15 ದಿವಸಕ್ಕೊಂದು ಬೇರೆ ಇನ್ನೇನು ಇಲ್ಲ. 15 ದಿವಸ ಎಣ್ಣೆ ತೊರೆಯಿಂದ ಇವತ್ತು ಕೂಡ ದೊಡ್ಡ ಪೈಪ್ಲೈನ್ ಆಗಿ ನೀರು ಸಪ್ಲೈ ಮಾಡೋದು. ಆದ್ರೆ ನಿಸರ್ಗ ಮುನಿಸ್ಕೊಂಡಾಗ ಯಾರು ಏನು ಮಾಡಕ್ ಆಗೋದಿಲ್ಲ. ಇನ್ನೊಂದು ಜಾಫರ್ ಶರೀಫ್ ಅವರು ರೈಲ್ವೆ ಮಂತ್ರಿ ಇದ್ದಾಗ ರೈಲ್ವೆದಿಂದ ತಂದು ನೀರು ಸಪ್ಲೈ ಮಾಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ. ರೈಲ್ವೆನಿಂದ ನೀರು ಕೊಟ್ಟಿರ್ತಕ್ಕಂಥ ಇವರಿಗೆ ಅಂತಲ್ಲ, ನಾವು ಅದು ಒಪ್ಕೋತೀವಿ. ನಮ್ಮ ಯೋಜನೆಗಳು ನೀರು ಕೊಟ್ಟಿದ್ದೀವಿ, ಪ್ರಶ್ನೆ ಇಲ್ಲ. ಆದ್ರೆ ಅಲ್ಲಿ ಮಳೆಯಿಂದ ಭೀಮಾ ನದಿ ಬೆಚ್ಚಿ ಹೋಗ್ತಾ ಇದೆ. 24x7 ನೀರು ಸರಬರಾಜಿದ್ದಾರೆ. 24x7 ಸುಮಾರು 25 ವಾರ್ಡ್ಗಳಿಗೆ. ರಾಜ್ಕುಮಾರ್ 60 ವರ್ಷ ಈ ಭಾಗ ಹಿಂದುಳಿಲಿಕ್ಕೆ ನೇರವಾಗಿ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷ ಕಾರಣ. ಈ ಭಾಗ ಹಿಂದುಳಿಲಿಕ್ಕೆ ಓಕೆ ಇದಿಷ್ಟು ಸೂಫಿ ಸಂತರ ನಾಡು, ತೊಗರಿ ಬೆಳೆ ಕಣಜ ಆಗಿರುವಂತಹ ಕಲಬುರಗಿಯಲ್ಲಿ ನಾವು ಬೆಂಕಿ ಬಿರುಗಾಳಿಯನ್ನ ಮಾಡಿದ್ವಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ. ಜನ ತಮ್ಮದೇ ಆದಂತಹ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಏನಾಗಿದೆ ಏನಾಗಿಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಏನಾಗುತ್ತೆ?
ಕಾದ್ ನೋಡೋಣ ಕಲಬುರಗಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.